सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरि ओಂ। ಕಠೋಪನಿಷತ್ತಿನ 2ನೇ ಅಧ್ಯಾಯದ ಪ್ರಥಮ ವಲ್ಲಿಯ 9 ಮಂತ್ರಗಳನ್ನ ನಾವು ನೋಡಿದ್ದೇವೆ. ಅದರಲ್ಲಿ 5ನೇ ಮಂತ್ರದಿಂದ ಆರಂಭ ಮಾಡಿ 9ನೇ ಮಂತ್ರದ ತನಕವೂ ಕೂಡ ಒಂದು ವಿಶಿಷ್ಟವಾದಂತಹ ಶೈಲಿಯಲ್ಲಿ ಆತ್ಮನ ಸರ್ವಾತ್ಮ ಭಾವ ಎಂಬಂತಹ ಒಂದು ಸ್ಥಿತಿಯನ್ನ ವರ್ಣಿಸಿರುವುದು ಕಾಣಿಸುತ್ತೆ. ಈಶ್ವರನಾಗಿ, ಹಿರಣ್ಯಗರ್ಭನಾಗಿ, ವಿರಾಟ್ ಸ್ವರೂಪನಾಗಿ, ಸಮಷ್ಟಿಯಲ್ಲಿ, ವ್ಯಷ್ಟಿಯಲ್ಲಿ ಪ್ರಾಜ್ಞ, ತೈಜಸ ಹಾಗೂ ವಿಶ್ವನಾಗಿ ಒಬ್ಬನೇ ಆತ್ಮನು ಪ್ರಕಾಶಿಸ್ತಾ ಇದ್ದಾನೆ ಎಂಬುದಾಗಿ, ಸಮಷ್ಟಿ ಹಾಗೂ ವ್ಯಷ್ಟಿಯಲ್ಲಿ ಒಂದೇ ಆತ್ಮತತ್ವವು ಪ್ರಕಾಶಿಸ್ತಾ ಇದೆ ಎನ್ನುವುದನ್ನ ಅತ್ಯಂತ ಶಾಸ್ತ್ರೀಯವಾದಂತಹ ಪಾರಿಭಾಷಿಕ ಶಬ್ದಗಳನ್ನ ಬಳಸಿ ಉಪನಿಷತ್ತು ಅದನ್ನ ಪ್ರಸ್ತುತಿ ಮಾಡಿದ್ದನ್ನ ನಾವು ಹಿಂದಿನ ತರಗತಿಗಳಲ್ಲಿ ನೋಡಿದ್ದೇವೆ. ಅದೇ ವಿಷಯವನ್ನ ಮುಂದುವರಿಸಿ ಅಥವಾ ಒಂದು ರೀತಿ ಉಪಸಂಹಾರದ ರೀತಿಯಲ್ಲಿ ಆ ವಿಷಯವನ್ನ ಪ್ರಸ್ತಾಪಿಸಲಾಗತ್ತೆ. 10 ಮತ್ತು 11ನೆಯ ಮಂತ್ರದಲ್ಲಿ ಈ ಒಂದು ವಿಚಾರ ಸರಣಿ, ಆತ್ಮನ ಸರ್ವಾತ್ಮ ಭಾವದ ಒಂದು ವಿವರಣೆಯ ಉಪಸಂಹಾರದ ರೀತಿಯಲ್ಲಿ ಪುನಃ ಅದೇ ವಿಷಯವನ್ನ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಆ 5 ಮಂತ್ರಗಳಲ್ಲಿ ಯಾವ ವಿಷಯವನ್ನು ಹೇಳಿದೆಯೋ ಒಟ್ಟಾರೆಯಾಗಿ ಅದನ್ನ ಸಂಕ್ಷೇಪವಾಗಿ 10ನೇ ಮಂತ್ರದಲ್ಲಿ ಈಗ ತಿಳಿಸಲಾಗುತ್ತೆ. 10ನೇ ಮಂತ್ರ ನೋಡೋಣ. ಯದೇವೇಹ ತದಮುತ್ರ ಯದಮುತ್ರ ತದನ್ವಿಹ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಈ 10 ಮತ್ತು 11 2 ಮಂತ್ರಗಳಲ್ಲಿ ಈ ಕೆಳಗಡೆ ಇರುವಂತಹ ಲೈನ್ ಏನಿದೆ, ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ, ಅದು ಹೆಚ್ಚಿನ ಅಂಶ ಸರಿಯಾಗಿದೆ. ಒಂದೇ ರೀತಿ ಮುಂದಿನ ಮಂತ್ರದಲ್ಲೂ ಹಾಗೆ. ಇಲ್ಲಿ ಆಪ್ನೋತಿ ಅಂತ ಬರುತ್ತೆ, ಮುಂದಿನ ಮಂತ್ರದಲ್ಲಿ ಅದು ಗಚ್ಚತಿ, ಮೃತ್ಯೋಸ್ಸ ಮೃತ್ಯುಂ ಗಚ್ಚತಿ ಅಂತ ಬರುತ್ತೆ. ಆದರೆ ಮೊದಲನೆಯ ಲೈನ್ ಏನಿದೆ, ಪ್ರಥಮ ಮತ್ತು ದ್ವಿತೀಯ ಪಾದ ಶ್ಲೋಕಾರ್ಧ ಏನಿದೆ, ಅದು ಬೇರೆ ಬೇರೆ ಆಗಿದೆ. ತಾತ್ಪರ್ಯ ಒಂದೇ ಇದ್ರೂ ಚಿಂತನಾ ಶೈಲಿ ಬೇರೆ ಬೇರೆ ಆಗಿದೆ. ಶಂಕರ ಭಗವತ್ಪಾದರು ಈ ಮಂತ್ರದ ಆರಂಭದಲ್ಲಿ ಒಂದು ಭಾಷ್ಯವನ್ನು ಬರೀತಾರೆ. ಯದ್ ಬ್ರಹ್ಮಾದಿ ಸ್ಥಾವರಾಂತೇಷು ವರ್ತಮಾನಂ ತತ್ತದ್ ಉಪಾಧಿತ್ವಾದ್ ಬ್ರಹ್ಮ ಅವಭಾಸಮಾನಂ ಸಂಸಾರಿ ಅನ್ಯತ್ ಪರಸ್ಮಾತ್ ಬ್ರಹ್ಮಣ ಇತಿ ಮಾ ಭೂತ್ ಕಸ್ತಿದಾಶಂಕಾ ಇತೀದಂ ಆಹಾ. ಯಾವ ಬ್ರಹ್ಮವು ಸ್ಥಾವರ, ಬ್ರಹ್ಮಾದಿ ಸ್ಥಾವರಾಂತೇಶು, ಯಾವ ಆ ಪರಬ್ರಹ್ಮ ವಸ್ತುವು ಚತುರ್ಮುಖ ಬ್ರಹ್ಮನಿಂದ ಹಿಡಿದು
ಒಂದು ಹುಲ್ಲು ಕಡ್ಡಿಯವರೆಗೂ ಕೂಡ, ಬ್ರಹ್ಮಾದಿ ಸ್ತಂಭ ಪರ್ಯೇಷು ಎಂಬುದಾಗಿ ಕೂಡ ಹೇಳ್ತಾರೆ. ಎಲ್ಲ ಜೀವರಾಶಿಗಳಲ್ಲಿ ಇದ್ದುಕೊಂಡು ಆಯಾ ಉಪಾಧಿಯಿಂದ ತತ್ತದ್ ಉಪಾಧಿತ್ವಾತ್ ಅಬ್ರಹ್ಮವದವಭಾಸ, ಅದು ಬ್ರಹ್ಮವಲ್ಲವೇನೋ ಸಂಸಾರಿಯೇನೋ ಎನ್ನುವಂತೆ ತೋರಿಕೊಂಡಿದ್ದರ ಪರಿಣಾಮವಾಗಿ ಸಂಸಾರಿ ಅನ್ಯತ್ ಪರಸ್ಮಾತ್ ಬ್ರಹ್ಮಣ ಇತಿ ಮಾಭೂತ್. ಸಾಮಾನ್ಯರಿಗೆ ಏನನ್ಸುತ್ತೆ, ಸಂಸಾರಿಯಾದ ಜೀವಾತ್ಮನು ಬೇರೆ ಪರಬ್ರಹ್ಮನು ಬೇರೆ ಎಂಬುದಾಗಿ ಕಾಣಿಸುತ್ತೆ. ಅದು ಹಾಗಲ್ಲ ಎಂಬುದಾಗಿ ಆ ಶಂಕೆ ಯಾರಿಗೂ ಬರದೇ ಇರಲಿ ಎನ್ನುವುದಾಗಿ ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾ ಇದೆ? ಯದೇವೇಹ ತದಮುತ್ರ ಯದಮುತ್ರ ತದನ್ವಿಹ ಯದ್ ಏವ ಇಹ, ಯಾವುದು ಇಲ್ಲಿದೆಯೋ ತದಮುತ್ರ, ಅದು ಅಲ್ಲಿಯೂ ಇದೆ. ಯದಮುತ್ರ, ಯಾವುದು ಅಲ್ಲಿದೆಯೋ ತದು ಅನು ಇಹ, ಅದು ಇಲ್ಲಿಯೂ ಇದೆ. ಯಾವುದು ಇಲ್ಲಿದೆಯೋ ಅದು ಅಲ್ಲಿಯೂ ಇದೆ, ಯಾವುದು ಅಲ್ಲಿದೆಯೋ ಅದು ಇಲ್ಲಿಯೂ ಇದೆ. ಇದು ಈ ಮಂತ್ರದ ಅರ್ಥ. ಇಲ್ಲಿ ಅಂದ್ರೇನು, ಅಲ್ಲಿ ಅಂದ್ರೇನು, ಅದನ್ನ ಹಿಂದಿನ ಮಂತ್ರಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದಂತಹ ಜೀವಾತ್ಮ ಮತ್ತು ಪರಮಾತ್ಮ, ಸಮಷ್ಟಿಯಲ್ಲಿ ಅವನಿಗೆ ಪರಮಾತ್ಮ ಎನ್ನುತ್ತಾರೆ, ವ್ಯಷ್ಟಿ ಶರೀರ ಮನಸ್ಸು ಬುದ್ಧಿ ಅಭಿಮಾನಿಗೆ ಜೀವಾತ್ಮ ಎನ್ನುತ್ತಾರೆ. ಆ ಜೀವಾತ್ಮನಲ್ಲಿ 3 ಬಗೆಗಳನ್ನು ನೋಡಿದ್ವಿ. ವಿಶ್ವತೈಜಸ ಪ್ರಾಜ್ಞ ಎಂಬುದಾಗಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅಭಿಮಾನದಿಂದ 3 ಹೆಸರುಗಳು. ಹಾಗೆ ಸಮಷ್ಟಿಯಲ್ಲಿ ತೋರುವ ಈಶ್ವರನ ಕೂಡ 3 ರೂಪ, 3 ನಾಮಗಳು ಬರುತ್ತೆ. ಅದು ಯಾವುದರಿಂದಾಗಿ? ಉಪಾಧಿಯಿಂದಾಗಿ. ಒಂದು ಸ್ಥೂಲ ಜಗತ್ತಿನ ಉಪಾಧಿಯಿಂದಾಗಿ ವಿರಾಟ್, ಸೂಕ್ಷ್ಮ ಜಗತ್ತಿನ ಉಪಾಧಿಯಿಂದಾಗಿ ಹಿರಣ್ಯಗರ್ಭ, ಕಾರಣ ಜಗತ್ತಿನ ಉಪಾಧಿಯ ನಿಮಿತ್ತದಿಂದಾಗಿ ಅವನಿಗೆ ಈಶ್ವರ ಎಂಬುದಾಗಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಮಷ್ಟಿ ಅಭಿಮಾನಿಯಾದಂತಹ ಈಶ್ವರನಿಗೂ ವ್ಯಷ್ಟಿ ಅಭಿಮಾನಿಯಾಗಿರತಕ್ಕಂತಹ ಜೀವನಿಗೂ ಇಲ್ಲಿ ಅಮೂತ್ರ ಮತ್ತು ಇಹ ಎಂಬ ಶಬ್ದ ಬಳಸಿದೆ. ಈಶ್ವರನಿಗೆ ಅಮೂತ್ರ, ಇನ್ನೊಂದೆಡೆಯಲ್ಲಿರುವವನು. ಇನ್ನೊಂದೆಡೆಯಲ್ಲಿರುವವನು ಎಂಬ ಮಾತಿಗೆ ಅರ್ಥ ಏನು? ಸಮಷ್ಟಿ ಸೃಷ್ಟಿಯ ಅಭಿಮಾನವನ್ನ ಹೊಂದಿರುವವನು. ಸಾಮಾನ್ಯವಾಗಿ ಅವನನ್ನ ನಾವು ಹಿರಣ್ಯಗರ್ಭನೋ ಅಥವಾ ಈಶ್ವರನೋ ಅಂತ ಕರೆಯುವಾಗ ಮೇಲಿರುವವನು ಅಂತ ಹೇಳ್ತೇವೆ. ಉಪನಿಷತ್ ಭಾಷೆಯಲ್ಲಿ ಹೇಳಿದ್ರೆ ಆದಿತ್ಯ ಮಂಡಲ ವರ್ತಿಯಾಗಿರುವವನು. ತೈತ್ರಿ ಉಪನಿಷತ್ತಲ್ಲಿ ಯತ್ರಾಯಂ ಪುರುಷೇ ಯತ್ರಾಸಾವಾದಿತ್ಯೇ ಸ ಏಕಃ ಅಂತ ಹೇಳುತ್ತೆ. ಪ್ರಕೃತವಾಗಿರುವ ನಮ್ಮ ಅಜ್ಞಾನವನ್ನು ಅನುಸರಿಸಿಕೊಂಡು ಉಪನಿಷತ್ತು ಈ ವಾಕ್ಯವನ್ನು ಹೇಳ್ತಾ ಇರೋದು. ಉಪನಿಷತ್ತಿಗೆ ಗೊತ್ತಿದೆ ಅವನು ಇನ್ನೆಲ್ಲೋ ಇಲ್ಲ ಅಂತ. ಆದ್ರೆ ಸದ್ಯ ನಮ್ಮ ಅಜ್ಞಾನದಲ್ಲಿ ಏನಿದೆ, ಅಜ್ಞಾನದ ಸ್ಥಿತಿಯಿಂದ ನಾವು ಅರಿಯುವುದೇನು? ಈಶ್ವರನು ತನಗಿಂತ ಬೇರೆಯಾಗಿದ್ದಾನೆ. ಹಾಗೆ ಅದನ್ನೇ ಅನುಸರಿಸಿಕೊಂಡು ಅದು ಬೋಧಿಸಬೇಕಾಗ್ತದೆ. ಅದಕ್ಕೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಒಬ್ಬ ಅಜ್ಞಾನಿಯ ಅಜ್ಞಾನದ ಸ್ಥಿತಿಯನ್ನೇ ಅನುಸರಿಸಿಕೊಂಡು ಅವನಿಗೆ ಬೋಧೆಯನ್ನ ಮಾಡುವಂತ ಒಂದು ಪ್ರಕ್ರಿಯೆ ಇದು. ಹಾಗೆ ಉಪನಿಷತ್ತುಗಳಲ್ಲೆಲ್ಲ ಈ ರೀತಿ ಐಕ್ಯವನ್ನ ಹೇಳುವಂತಹ ವಾಕ್ಯಗಳು ಕಾಣಿಸುತ್ತೆ. ಏಕತ್ವವನ್ನ ಉಪದೇಶ ಮಾಡುವ ವಾಕ್ಯಗಳು, ಅದಕ್ಕೆ ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ 4 ಮಹಾವಾಕ್ಯ ಅಂತ ಒಂದು ರೂಢಿಯಲ್ಲಿ ಇದೆ. ಅಂದ್ರೆ ಒಂದೊಂದು ವೇದದಿಂದ ಒಂದೊಂದು ಮಹಾವಾಕ್ಯವನ್ನ ದೃಷ್ಟಾಂತವಾಗಿ ತೆಗೆದುಕೊಂಡಿರೋದು ಕಾಣಿಸುತ್ತೆ. ಋಗ್ವೇದದಿಂದ ಪ್ರಜ್ಞಾನಂ ಬ್ರಹ್ಮ, ಯಜುರ್ವೇದದಿಂದ ಅಹಂ ಬ್ರಹ್ಮಾಸ್ಮಿ, ಸಾಮವೇದದಿಂದ ತತ್ವಮಸಿ, ಅಥರ್ವಣ ವೇದದಿಂದ ಅಯಮಾತ್ಮ ಬ್ರಹ್ಮ. ಇದನ್ನ 4 ವೇದದ ಒಂದು ಸಂದೇಶದ ರೂಪದಲ್ಲಿ ಪ್ರತೀಕವಾಗಿ ಪ್ರಾಚೀನರಲ್ಲಿ ಯಾರೋ ಒಬ್ರು ಮಹಾತ್ಮರು ಆಯ್ಕೆ ಮಾಡಿದ್ರು. ಅದನ್ನ ನಾವು ಮಹಾವಾಕ್ಯಗಳು ಅಂತ ಹೇಳ್ತಾ ಬಂದಿದ್ದೇವೆ. ಆದ್ರೆ ವಾಸ್ತವವಾಗಿ
ಮಹಾವಾಕ್ಯ ಎನ್ನುವ ಶಬ್ದಕ್ಕೆ ಅರ್ಥ ಜೀವ ಮತ್ತು ಬ್ರಹ್ಮಕ್ಕೆ ಏಕತ್ವವನ್ನು ಬೋಧಿಸುವಂತಹ ವಾಕ್ಯಕ್ಕೆ ಮಹಾವಾಕ್ಯ ಅಂತ ಹೇಳ್ತಾರೆ. ಈ ಜೀವವೇ ಬ್ರಹ್ಮನು, ಬ್ರಹ್ಮಕ್ಕೂ ಜೀವಕ್ಕೂ ಅಭೇದವಿದೆ. ಈ ರೀತಿ ಜೀವ ಬ್ರಹ್ಮರ ಮಧ್ಯೆ ಮತ್ತು ಜಗತ್ತು ಬ್ರಹ್ಮದ ಮಧ್ಯೆನೂ ಆಗಬಹುದು. ಬ್ರಹ್ಮಕ್ಕೂ ಮತ್ತು ಜಗತ್ತಿಗೂ ಕೂಡ ಯಾವುದೇ ಭೇದ ಇಲ್ಲ, ಬ್ರಹ್ಮವೇ ಜಗತ್ತಾಗ ತೋರ್ತಾ ಇದೆ ಅಂತ. ಅಲ್ಲಿ ಭೇದವನ್ನ ನಿರಾಕರಿಸುವುದರ ಮೂಲಕವಾಗಿ ಬ್ರಹ್ಮತ್ವ ದರ್ಶನವನ್ನ ಮಾಡುತ್ತೆ, ಏಕತ್ವ ದರ್ಶನ ಮಾಡುತ್ತೆ. ಇಲ್ಲಿ ಜೀವಾತ್ಮನಿಗೆ ಸ್ವರೂಪವಾಗಿರುವಂತಹ ಸಾಕ್ಷಿಗೂ ಪರಮಾತ್ಮನ ಸ್ವರೂಪವಾದ ಸಾಕ್ಷಿಗೂ ಅಭೇದವನ್ನ ತೋರಿಸುವುದರ ಮೂಲಕವಾಗಿ ಅಖಂಡತ್ವವನ್ನು ಪ್ರತಿಪಾದನೆ ಮಾಡುತ್ತದೆ. ಅದಕ್ಕೆ ಈ ಮಹಾವಾಕ್ಯಗಳ ಅಖಂಡಾರ್ಥ ಬೋಧಕ ವಾಕ್ಯಗಳು ಅಂತ ಹೇಳ್ತಾರೆ. ಅಂದ್ರೆ ಅಖಂಡ ಅರ್ಥವನ್ನ ಹೇಳುತ್ತೆ. ಅದು ಬೇರೆ ಇದು ಬೇರೆ ಅಂತ ಹೇಳಲ್ಲ, ಅದೆರಡು ಒಂದೇ ಎಂಬುದಾಗಿ ಹೇಳುತ್ತೆ. ಹಾಗಾದ್ರೆ ಈಶ್ವರ ಬೇರೆ ಜೀವ ಬೇರೆ ಅಂತ ಅನಿಸ್ಲಿಕ್ಕೆ ಕಾರಣ ಏನು? ಉಪಾಧಿಯ ಅಭಿಮಾನದ ದೃಷ್ಟಿಯಿಂದ ಭೇದವೇ ಹೊರತು ನಿರುಪಾಧಿಕವಾಗಿ ತತ್ವವನ್ನ ಪರಿಶೀಲನೆ ಮಾಡಿದಾಗ, ಬ್ರಹ್ಮದ ನಿರುಪಾಧಿಕ ತತ್ವವನ್ನ, ಈಶ್ವರನ ನಿರುಪಾಧಿಕ ತತ್ವವನ್ನ, ಜೀವನ ನಿರುಪಾಧಿಕ ತತ್ವವನ್ನ ಪರಿಶೀಲನೆ ಮಾಡಿದಾಗ ಅದೆರಡರಲ್ಲೂ ಯಾವ ಭೇದವೂ ಕಾಣಿಸೋದಿಲ್ಲ. ಉಪಾಧಿ ಅಂತ ಹೇಳಿದ್ರೆ ಏನು ಎಂಬುದನ್ನು ನಾವು ಹಲವು ಬಾರಿ ಚರ್ಚೆ ಮಾಡಿದ್ದೇವೆ. ಉಪಾಧಿಗೆ ಇಂಗ್ಲಿಷ್ನಲ್ಲಿ ಯಾವ ಸಮಾನಾರ್ಥಕ ಶಬ್ದಗಳಿಲ್ಲ. ಕನ್ನಡದಲ್ಲಿಯೂ ಕೂಡ ಉಪಾಧಿ ಅಂತಾನೆ ಬಳಸಬೇಕಾಗ್ತದೆ. ಯಾಕಂದ್ರೆ ಅದೊಂದು ಪಾರಿಭಾಷಿಕ ಶಬ್ದ. ಆಯಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಆ ವಿಶೇಷ ಶಬ್ದಗಳಿಗೆ ವಿಶೇಷವಾದ ಅರ್ಥ ಇರ್ತದೆ. ಆದ್ರಿಂದ ವೇದಾಂತದಲ್ಲಿ ಉಪಾಧಿ ಅಂತ ಹೇಳಿದ್ರೆ ಕೆಲವರು ಅದಕ್ಕೆ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ. ಒಬ್ಬರು ಮಹಾತ್ಮರು ಸ್ವಾಮಿ ಚಿನ್ಮಯಾನಂದರು ಲಿಮಿಟೆಡ್ ಎಡ್ಜಂಕ್ಟ್ ಅನ್ನುವಂತಹ ಇಂಗ್ಲಿಷ್ ಹೆಸರನ್ನು ಇಂಟ್ರೊಡ್ಯೂಸ್ ಮಾಡಿದರು. ಇನ್ನು ಕನ್ನಡದಲ್ಲಿ ಉಪಕರಣಗಳು, ಆ ರೀತಿಯಾಗಿ ಮಾಧ್ಯಮ, ಈ ಶಬ್ದಗಳನ್ನೆಲ್ಲ ಬಳಸ್ತಾರೆ. ಸಮೀಪದ ಅರ್ಥ ಆಗ್ಬೋದೇ ಹೊರತ ವಾಸ್ತವ ಉಪಾಧಿ ಅಂತ ಹೇಳಿದ್ರೆ ಆ ಶಬ್ದದಲ್ಲಿಯೇ ಅದರ ಅರ್ಥ ಅಡಗಿದೆ. ಉಪೇ ಸಮೀಪೆ ಸ್ಥಿತ್ವ ಸ್ವೀಯಂ ರೂಪಂ ಅನ್ಯತ್ರ ಆದಧಾತಿ ಇತಿ ಉಪಾಧಿ. ಇನ್ನೊಂದು ವಸ್ತುವಿನ ಸಮೀಪದಲ್ಲಿ ಇದ್ದುಕೊಂಡು ತನ್ನ ಗುಣವನ್ನ ಇನ್ನೊಂದರ ಮೇಲೆ ಯಾವುದು ಆರೋಪ ಮಾಡುತ್ತೋ ಆ ವಸ್ತುವಿಗೆ ಉಪಾಧಿ ಅಂತ ಹೇಳ್ತಾನೆ. ಪ್ರಸಿದ್ಧವಾದ ದೃಷ್ಟಾಂತ ಯಾವುದು? ಕ್ರಿಸ್ಟಲ್, ಸ್ಫಟಿಕ. ಸ್ಫಟಿಕದ ಸಮೀಪದಲ್ಲಿರುವಂತಹ ಬಣ್ಣದ ಯಾವುದೇ ವಸ್ತು ಇರಬಹುದು, ಬಣ್ಣದ ಬಟ್ಟೆ ಇರಬಹುದು, ಎಲೆ ಇರಬಹುದು, ಕಾಗದ ಇರಬಹುದು, ಹೂ ಇರಬಹುದು. ಅದು ಯಾವುದೇ ಬಣ್ಣವಿಲ್ಲದಂತಹ ಸ್ಫಟಿಕಕ್ಕೆ ತನ್ನ ಗುಣವನ್ನ ಆರೋಪ ಮಾಡುತ್ತೆ. ಸ್ಫಟಿಕವನ್ನು ಮುಟ್ಟೋದಿಲ್ಲ, ಅದರ ಸಮೀಪದಲ್ಲಿ ಇದ್ದುಕೊಂಡು, ಉಪೆ ಅಂದ್ರೆ ಸಮೀಪೆ, ಸ್ಥಿತ್ವ ಸ್ವೀಯಂ ರೂಪಂ ಅನ್ಯತ್ರ ಆದಧ, ತನ್ನ ರೂಪವನ್ನ ಇನ್ನೊಂದು ಕಡೆಗೆ ಅದು ಉಂಟು ಮಾಡುತ್ತೆ. ನಾವು 10ನೇ ಮಂತ್ರದಲ್ಲಿದ್ದೇವೆ. ಅಲ್ಲಿ ಇಲ್ಲಿ ಎಂಬ ಎರಡು ಶಬ್ದದ ಪ್ರಯೋಗ ಇಲ್ಲ ಆಗಿರೋದಕ್ಕೆ ಅರ್ಥವನ್ನ ಉಪಾಧಿ ನಿಮಿತ್ತದಿಂದಾಗಿ ಭೇದ ಎನ್ನುವುದನ್ನು ನಾವು ನೋಡಿದ್ವಿ. ಯದೇವೇಹ ತದಮೂತ್ರ, ಇಲ್ಲಿರುವುದೇ ಅಲ್ಲಿರ್ತಕ್ಕಂಥದ್ದು, ಅಲ್ಲಿರುವುದೇ ಇಲ್ಲಿರ್ತಕ್ಕಂಥದ್ದು ಎನ್ನುವಂತಹ ಒಂದು ವಾಕ್ಯ. ಉಪಾಧಿ ಎನ್ನುವ ಶಬ್ದವನ್ನು ನಾವು ನೋಡ್ತಾ ಇದ್ದೇವೆ. ಹೂವಿನ ಸಮೀಪದಲ್ಲಿರ್ತಕ್ಕಂತಹ ಸ್ಫಟಿಕ ಅನ್ನುವಂಥದ್ದು ಹೂವಿನ ಗುಣವನ್ನ ಪಡೆದುಕೊಳ್ಳುತ್ತೆ. ವಾಸ್ತವವಾಗಿ ಪಡೆದುಕೊಳ್ಳುವಂಥದ್ದು ಶಬ್ದ ಪ್ರಯೋಗವೇ ಹೊರತು ಹಾಗೆ ಉಂಟಾಗ್ತದೆ ಅಂತ. ಆದ್ರಿಂದ ಸ್ಫಟಿಕದ ನಿರ್ಗುಣ ಅನ್ನುವಂಥದ್ದು ಅಥವಾ ಏನದು ಬಣ್ಣರಹಿತವಾಗಿರತಕ್ಕಂಥದ್ದು, ಬಣ್ಣ ಅನ್ನುವಂತಹ ಒಂದು ಲಿಮಿಟೇಷನ್ ಅದಕ್ಕೆ ಉಂಟಾಗ್ತದೆ. ಅದಕ್ಕೆ ಕಾರಣವಾದದ್ದು ಯಾವುದು? ಹೂವು ಬಣ್ಣ ಇಲ್ಲದ ಸ್ಫಟಿಕಕ್ಕೆ ಬಣ್ಣವನ್ನ ತಂದುಕೊಡ್ತದೆ. ಹೇಗೆ ತಂದುಕೊಡ್ತದೆ? ಅದು ಸ್ಫಟಿಕವನ್ನು ಮುಚ್ಚೋದ್ರಿಂದ ಅಲ್ಲ, ಸ್ಫಟಿಕದ ಸಮೀಪದಲ್ಲಿ ಇದ್ದುಕೊಂಡು ತನ್ನ ಗುಣವನ್ನು ಅದು ಆರೋಪ. ಅದರಿಂದ ಇದು ಬಹಳ ಮುಖ್ಯವಾದ ಸಂಗತಿ. ಉಪಾಧಿ ಎನ್ನುವಂಥದ್ದು ಉಪಹಿತ ಅಂತ ಹೇಳ್ತಾರೆ. ಇನ್ನೊಂದು
ಸ್ಫಟಿಕ ಅನ್ನುವಂಥದ್ದು ಉಪಹಿತ, ಅದರ ಮೇಲೆ ಬಣ್ಣವನ್ನು ಉಂಟು ಮಾಡುವುದು ಉಪಾಧಿ. ಉಪಾಧಿ ವಾಸ್ತವವಾಗಿ ಉಪಹಿತಕ್ಕೆ ಏನು ಬದಲಾವಣೆ ಮಾಡಲ್ಲ, ಅದನ್ನು ಮುಟ್ಟೋದೂ ಇಲ್ಲ ಎಷ್ಟೋ ಸಂದರ್ಭಗಳಲ್ಲಿ, ಅದರಿಂದ ದೂರ ಉಳ್ಕೊಂಡಿರ್ತದೆ. ಆದರೂ ಕೂಡ ತನ್ನ ಗುಣವನ್ನ ಇನ್ನೊಂದರ ಮೇಲೆ ಆರೋಪ ಮಾಡ್ತದೆ. ಹಾಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಎನ್ನುವ ಉಪಾಧಿಯು ಆತ್ಮ ಚೈತನ್ಯ ಎನ್ನುವ ಉಪಹಿತದ ಮೇಲೆ ತನ್ನ ಗುಣವನ್ನ ಆರೋಪ ಮಾಡುತ್ತೆ. ಹೇಗೆ ಆರೋಪ ಮಾಡ್ತಾ ಇದೆ ಅಂದ್ರೆ ಆತ್ಮನನ್ನು ಮುಟ್ಟಿ ಅಲ್ಲ, ಅಥವಾ ಆತ್ಮನನ್ನು ಮುಚ್ಚಿ ಅಲ್ಲ, ಆತ್ಮನಿಗಿಂತ ಅತ್ಯಂತ ಭಿನ್ನವಾಗಿದ್ದುಕೊಂಡು, ದೇಶ ಕಾಲಗಳಲ್ಲಿಯೇ ಭಿನ್ನವಾಗಿದ್ದುಕೊಂಡು ಆತ್ಮನಲ್ಲಿ ತನ್ನ ಗುಣವನ್ನ ಆರೋಪ ಮಾಡಿ. ಈಗ ಆತ್ಮನು ಅಶುದ್ಧನು ಶುದ್ಧನು ಎನ್ನುವ ಮಾತು ಕೇಳ್ತೇವೆ. ನನ್ನ ಆತ್ಮ ಶುದ್ಧ, ನನ್ನ ಆತ್ಮ ಅಶುದ್ಧ ಅಂತ. ಅದರಿಂದ ನಾನು ಪಾಪಾತ್ಮ, ನಾನು ಪುಣ್ಯಾತ್ಮ ಅಂತ ಹೇಳ್ತೇವೆ. ಈಗ ಆತ್ಮ ಪುಣ್ಯಾತ್ಮನೋ ಪಾಪಾತ್ಮನೋ ಅಂತ ಕೇಳಿದ್ರೆ ಕ್ರಿಸ್ಟಲ್ ಇದ್ದ ಹಾಗೆ. ಕ್ರಿಸ್ಟಲ್ಲಿಗೆ ನಾವು ಹಸಿರು ಬಣ್ಣದ ಎಲೆ ನೀಡ್ತೇವೋ ಅಥವಾ ಕೆಂಪು ಬಣ್ಣದ ಹೂವನ್ನು ಇಡ್ತೇವೋ, ಅದರಿಂದ ಆ ಸ್ಫಟಿಕಕ್ಕೆ ಬಣ್ಣ ಬಂತು, ಹೌದು. ಆದ್ರೆ ವಾಸ್ತವವಾಗಿ ಬಣ್ಣ ಬಂತು ಹೇಳಿದ್ರೆ ಬಣ್ಣ ಬಂದಂತೆ ತೋರಿತು ಅಂತ, ಆಸ್ ದೋ. ಹಾಗೆ ಆತ್ಮನು ಪಾಪಿಯೂ ಆಗ್ಲಿಲ್ಲ, ಪುಣ್ಯಾತ್ಮನೂ ಆಗ್ಲಿಲ್ಲ. ಹಾಗಾದ್ರೆ ಯಾವುದರಿಂದ ಆಯ್ತು ಅಂದ್ರೆ ಅಂತಃಕರಣದಲ್ಲಿರುವ ಪಾಪ ಮತ್ತು ಪುಣ್ಯ ಎನ್ನುವ ಉಪಾಧಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಆತ್ಮನನ್ನ ನೋಡಿದ್ರಿಂದ ನಾನು ಪಾಪಾತ್ಮ ಮತ್ತು ಪುಣ್ಯಾತ್ಮ ಎಂಬುದಾಗಿ ಹೇಳಬೇಕಾಯ್ತು. ಆದ್ದರಿಂದ ಅಂತಃಕರಣದಲ್ಲಿರುವ ಪಾಪ ಪುಣ್ಯಗಳು ಉಪಾಧಿ ಆಯ್ತು, ಅಂತಃಕರಣವೇ ಉಪಾಧಿ ಆಯ್ತು ಆ ದೃಷ್ಟಿಯಿಂದ. ಹಾಗೆ ಅಂತಃಕರಣದಲ್ಲಿರುವ ಎಲ್ಲ ಗುಣಧರ್ಮಗಳನ್ನು ಕೂಡ ಆತ್ಮನ ಮೇಲೆ ಆರೋಪಿಸಿಕೊಂಡು ನಾವು ಹೇಳ್ತೇವೆ. ನಾನು ಬುದ್ಧಿವಂತ, ಅದು ಬುದ್ಧಿಯಲ್ಲಿರ್ತಕ್ಕಂತಹ ವೃತ್ತಿ. ಅದು ಆತ್ಮನಿಗೂ ಆ ವೃತ್ತಿಗೂ ಯಾವ ಸಂಬಂಧವಿಲ್ಲ. ದಡ್ಡ, ಅದು ಬುದ್ಧಿಯಲ್ಲಿರುವ ವೃತ್ತಿ ಆಯ್ತು. ಆದ್ದರಿಂದ ಶ್ರೀಮಂತಿಕೆ, ಬಡತನ, ಸುಖ, ದುಃಖ, ಪಾಪ, ಪುಣ್ಯ, ಈ ಅನೇಕ ರೂಪವಾದ ಉಪಾಧಿ ಗುಣಧರ್ಮಗಳ ನಾವು ಆತ್ಮನ ಮೇಲೆ ಆರೋಪಿಸಿಕೊಂಡು ನಾನು ಅಂಥವನು ಇಂಥವನು ಎಂಬುದಾಗಿ ಏನ್ ಹೇಳ್ತೇವೆ, ಅದೆಲ್ಲವೂ ಕೂಡ ಅಜ್ಞಾನ ವಶದಿಂದ, ಅಜ್ಞಾನ ಜನಿತವಾದಂತಹ ಅನುಭವ. ಹಾಗೆಯೇ ನಾವು ಉಪಾಧಿ ವಶದಿಂದ ಹೇಗೆ ನಮ್ಮನ್ನ ಕಂಡುಕೊಳ್ತೇವೋ ಹಾಗೆ ಪರಮಾತ್ಮನಿಗೂ ಕೂಡ ಅದು ಶ್ರುತಿಯೇ ಉಪಾಧಿಯ ಗುಣಧರ್ಮಗಳನ್ನ ಆರೋಪಿಸಿ ಹೇಳುತ್ತೆ. ಅದನ್ನು ಅಧ್ಯಾರೋಪ ಅಂತ ಹೇಳ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಅಧ್ಯಾಸ, ಅಜ್ಞಾನಕ್ಕೆ ಇನ್ನೊಂದು ಹೆಸರು ಅಧ್ಯಾಸ. ಅದು ಸಹಜವಾಗಿ ಉಂಟಾದದ್ದು. ನೈಸರ್ಗಿಕೋಯಂ ಲೋಕ ವ್ಯವಹಾರ ಎಂಬುದಾಗಿ ಅದು ನೈಸರ್ಗಿಕವಾಗಿಯೇ ಬಂದಿರೋದು. ಆದ್ರೆ ಈಶ್ವರನಿಗೂ ಕೂಡ ಯಾವ ಗುಣವೂ ಇರಲಿ, ಯಾವ ಆಕಾರವೂ ಇಲ್ಲದಿದ್ದಾಗಿಯೂ ಕೂಡ ಶ್ರುತಿ ಅವನಿಗೆ ಸರ್ವಜ್ಞನು, ಸರ್ವವ್ಯಾಪಕನು, ಸರ್ವಶಕ್ತನು, ಕರುಣಾಮಯನು, ದಯಾಮಯನು ಎಂಬುದಾಗಿ ಅನೇಕ ಗುಣಗಳನ್ನ ನಾವು ಆರೋಪ ಮಾಡ್ತೇವೆ. ಈಶ್ವರನಿಗೂ ಕೂಡ ಅದು ಆರೋಪಿತ ಗುಣಗಳೇ. ಸ್ವರೂಪತಃ ಈಶ್ವರನ ಚೈತನ್ಯ, ಶುದ್ಧ ಚೈತನ್ಯ ವಸ್ತು ಏನಿದೆ, ಈ ಎಲ್ಲ ಗುಣಧರ್ಮಗಳಿಗಿಂತ ಹೊರತಾದದ್ದು. ಮಾಯೆಯಲ್ಲಿರುವ ಅಥವಾ ಮೂಲ ಪ್ರಕೃತಿಯಲ್ಲಿರುವ ಅಥವಾ ಈಶ್ವರನ ಶಕ್ತಿಯಲ್ಲಿರುವಂತಹ ಗುಣಧರ್ಮಗಳನ್ನ ನಾವು ಈಶ್ವರನಿಗೆ ಆರೋಪಿಸಿಕೊಂಡು ಅವನು ವ್ಯಾಪಕನು ಅಂತೂ ಕೂಡ ಹೇಳ್ತೇವೆ. ವ್ಯಾಪಕತ್ವ ಅನ್ನುವಂಥದ್ದು ಅದೂ ಕೂಡ ಒಂದು ಶಬ್ದ ಪ್ರಯೋಗವೇ, ನಮ್ಮ ಕಲ್ಪನೆಯೇ ಅದು. ವ್ಯಾಪ್ಯ ವ್ಯಾಪಕತಾ ಮಿಥ್ಯಾ ಎಂಬುದಾಗಿ ಹಿರಿಯರು ಹೇಳ್ತಾರೆ. ಆದ್ದರಿಂದ ಅವನು ಪ್ರಕಾಶ ಸ್ವರೂಪನು, ಅವನು ಸರ್ವಜ್ಞನು, ಸರ್ವಶಕ್ತನು. ಈಶ್ವರನ ಏನೇನು ಸ್ತುತಿಗಳನ್ನು ನಾವು ಮಾಡ್ತೇವೆ, ಆ ಎಲ್ಲ ಸ್ತುತಿಗಳು ಕೂಡ ಮಾಯೆ ಎನ್ನುವ ಶಕ್ತಿಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು, ಉಪಾಧಿಯ ದೃಷ್ಟಿಯನ್ನಿಟ್ಟುಕೊಂಡು ಈಶ್ವರನ ಮೇಲೆ ಮಾಡಿರತಕ್ಕಂತಹ ಆರೋಪ. ಆ ಉಪಾಧಿಯನ್ನ ಬದಿಗೆ ಸರಿಸಿ ನೋಡಿದಾಗ ಮಿಥ್ಯಾ ಉಪಾಧಿ ಯಾವುದು? ವ್ಯಷ್ಟಿಯಲ್ಲಿರುವ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಸಮಷ್ಟಿಯಲ್ಲಿರುವ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚ. ಈ ಎಲ್ಲ ಒಟ್ಟಾರೆಯಾಗಿ ಒಂದೇ ಶಬ್ದದಿಂದ ಹೇಳೋದಾದ್ರೆ ಮಾಯಾ ಅಥವಾ ಮೂಲ ಪ್ರಕೃತಿ ಅಥವಾ ಅವ್ಯಕ್ತ. ಇದು ಮಿಥ್ಯಾ ಎಂಬುದಾಗಿ ಪರಿಗಣಿಸಲ್ಪಡ್ತದೆ. ಈ ಮಿಥ್ಯಾ ಉಪಾಧಿಯನ್ನ
ನಾವು ಬದಿಗಿಟ್ಟು ಕೇವಲ ಚೈತನ್ಯವನ್ನು ನೋಡಿದ್ರೆ ಅಲ್ಲಿ ವ್ಯಷ್ಟಿ ಚೈತನ್ಯ ಬೇರೆ, ಸಮಷ್ಟಿ ಚೈತನ್ಯ ಬೇರೆ ಅಂತ ಇಲ್ಲ. ಇರುವುದು ಒಂದೇ ಚೈತನ್ಯ, ವ್ಯಷ್ಟಿಯಲ್ಲಿಯೂ ಪ್ರಕಟ ಆಗಿದೆ, ಸಮಷ್ಟಿಯಲ್ಲಿಯೂ ಪ್ರಕಟ ಆಗಿದೆ. ಆದ್ರಿಂದ ಭೇದ ಅನ್ನುವಂಥದ್ದು ಉಪಾಧಿ ದೃಷ್ಟಿಯಿಂದ ಎನ್ನುವುದನ್ನ ಚೆನ್ನಾಗಿ ನಾವು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ಇದನ್ನೇ ಮಹಾವಾಕ್ಯ ಬೋಧ ಎಂಬುದಾಗಿ ಹೇಳ್ತಾರೆ. ಮಹಾವಾಕ್ಯ ಬೋಧದಲ್ಲಿ ಈ ಜೀವನನ್ನ ಮತ್ತು ಬ್ರಹ್ಮನನ್ನ ಒಂದು ಮಾಡಲ್ಲ. ಅದಕ್ಕೆ ಐಕ್ಯ ಎನ್ನುವ ಶಬ್ದ ಒಮ್ಮೊಮ್ಮೆ ಏನಾಗುತ್ತೆ, ಎರಡು ಬೇರೆ ಬೇರೆ ಆಗಿದ್ದನ್ನ ಹೇಗೋ ಒಂದು ಮಾಡುವಂತಹ ಪ್ರಕ್ರಿಯೆ ಅಂತ ಅರ್ಥ ಆಗ್ಬಿಡುತ್ತೆ. ಐಕ್ಯ ಎನ್ನುವ ಶಬ್ದಕ್ಕಿಂತ ಏಕತ್ವ ಭಾವ, ಅಖಂಡಾರ್ಥ ಭಾವ ಎನ್ನುವುದು ತುಂಬಾ ಉತ್ತಮವಾದ ಶಬ್ದ. ಐಕ್ಯ ಎಂದಾಗ ಏನಂತ, ಅದು ಬೇರೆ ಇದು ಬೇರೆ ಒಂದು ಮಾಡೋ ಪ್ರಕ್ರಿಯೆ ಏನೂ ಇಲ್ಲ, ಕೇವಲ ಬುದ್ಧಿಯಲ್ಲಿ ಅರಿಯುವಂಥದ್ದು. ಈಗ ಉದಾಹರಣೆ ಕೊಡೋದಾದ್ರೆ, ಒಬ್ಬ ವ್ಯಕ್ತಿಯ ಮುಂದೆ ಎರಡು ರೀತಿಯ ಕನ್ನಡಿ ಇಟ್ಟಿದ್ದಾರೆ. ಒಂದು ಕಾನ್ಕೇವ್ ಲೆನ್ಸ್, ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್. ಈ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ತೋರುವ ಪ್ರತಿಬಿಂಬ ಉದ್ದವಾಗಿ ಸಪೂರವಾಗಿ ಇರ್ತದೆ. ಕಾನ್ಕೇವ್ ಲೆನ್ಸ್ ಅಲ್ಲಿ ದಪ್ಪವಾಗಿ ಒಂದು ವಿಚಿತ್ರವಾದ ಬೇರೆ ಆಕಾರ ಇರ್ತದೆ. ಕನ್ನಡದಲ್ಲಿ ಅದಕ್ಕೆ ಪೀನ ಮಸೂರ, ನಿಮ್ನ ಮಸೂರ ಅಂತ ಹೇಳಿ. ಪೀನ ಅಂದ್ರೆ ಉಬ್ಬಿದ ಕನ್ನಡಿ, ನಿಮ್ನ ಅಂದ್ರೆ ತಗ್ಗಿದ ಕನ್ನಡಿ. ಈ ಕನ್ನಡಿಯ ಉಬ್ಬು ತಗ್ಗುಗಳ ವ್ಯತ್ಯಾಸದಿಂದ ಆ ವ್ಯಕ್ತಿಯ ಪ್ರತಿಬಿಂಬವೂ ಕೂಡ ವ್ಯತ್ಯಾಸ ಆಗೋದು ನಮ್ಗೆ ಗೊತ್ತಿದೆ ವಿಷಯ. ಆ ಕನ್ನಡಿ ಅನ್ನುವಂಥದ್ದು ವಾಸ್ತವವಾಗಿ ಉಪಾಧಿಯದು. ಅದರಲ್ಲಿ ಆತ್ಮನು ಉಬ್ಬಿದಂತೆ, ಆತ್ಮನು ತಗ್ಗಿದಂತೆ ಉಪಾಧಿ ವಶದಲ್ಲಿ ಕಾಣಿಸ್ತಾನೆ. ಹೀಗೆ ಈಶ್ವರ ಎನ್ನುವಂಥವನು ಸಮಷ್ಟಿ ಉಪಾಧಿಯಿಂದ ತೋರುವ, ಯಾವನು ಆತ್ಮನೇ ಸಮಷ್ಟಿ ಉಪಾಧಿಯಲ್ಲಿ ತೋರಿದಾಗ ಈಶ್ವರ, ವ್ಯಷ್ಟಿ ಉಪಾಧಿಯಲ್ಲಿ ತೋರಿದಾಗ ಜೀವ. ಇದು ಎರಡು ಕನ್ನಡಿ ಇದ್ದ ಹಾಗೆ. ಸಮಷ್ಟಿ ಉಪಾಧಿ ಮಾಯೆ ಅನ್ನೋದು ಒಂದು ರೀತಿಯ ಕನ್ನಡಿ, ಒಂದು ರೀತಿ ಪೀನ ಮಸೂರ ಇದ್ದ ಹಾಗೆ, ಕಾನ್ವೆಕ್ಸ್ ಲೆನ್ಸ್ ಇದ್ದ ಹಾಗೆ. ವ್ಯಷ್ಟಿ ಉಪಾಧಿ ಜೀವ, ಶರೀರ ಮನಸ್ಸು ಬುದ್ಧಿಗಳು ಅಂತ ಏನಿದೆ, ಅದು ನಿಮ್ನ ಮಸೂರ ಇದೆ. ಅದರಿಂದ ಉಪಾಧಿಯಲ್ಲಿ ತೋರ್ತಕ್ಕಂತಹ ಪ್ರತಿಬಿಂಬಗಳು ಬೇರೆ ಬೇರೆ. ಆ ಪ್ರತಿಬಿಂಬದಿಂದ ಒಡಗೂಡಿದಂತಹ ಚೈತನ್ಯಕ್ಕಿರುವ ಶಕ್ತಿಯೂ ಬೇರೆ ಬೇರೆ. ಅದರಿಂದ ಈಶ್ವರನ ಸಾಮರ್ಥ್ಯ, ಜೀವನ ಸಾಮರ್ಥ್ಯ ಎರಡು ಒಂದೇ ಅಲ್ಲ. ಅದರಿಂದ ಅದ್ವೈತದಲ್ಲಿ ಏಕತ್ವವನ್ನು ಹೇಳುವಾಗ ಯಾವ ದೃಷ್ಟಿಯಲ್ಲಿ ಹೇಳ್ತಾರೆ ಸ್ಪಷ್ಟ ಆಗ್ಬೇಕು. ಈ ಶರೀರದ ಅಭಿಮಾನಿಯಾದ ಜೀವಕ್ಕೂ, ಸೂಕ್ಷ್ಮ ಶರೀರದ ಅಭಿಮಾನಿಯಾದ ಜೀವಕ್ಕೂ, ಸಮಷ್ಟಿ ಅಭಿಮಾನಿಯಾದ ಈಶ್ವರನಿಗೂ ಏಕತ್ವವನ್ನು ಖಂಡಿತ ಬೋಧಿಸೋದಿಲ್ಲ. ಅಂದ್ರೆ ವಾಚ್ಯಾರ್ಥದಲ್ಲಿ ಏಕತ್ವವನ್ನು ಬೋಧಿಸೋದಿಲ್ಲ. ಏಕತ್ವವನ್ನು ಬೋಧಿಸಿದ್ರೂ ಕೂಡ ವಾಚ್ಯಾರ್ಥದಲ್ಲಿ ಅಲ್ಲ. ವಾಚ್ಯಾರ್ಥದಲ್ಲಿ ಅಂದ್ರೆ ಏನು? ವ್ಯಷ್ಟಿ ಜೀವದ ದೃಷ್ಟಿ ಇಟ್ಟುಕೊಂಡು, ಸಮಷ್ಟಿ ಜೀವದ ದೃಷ್ಟಿ ಇಟ್ಟುಕೊಂಡು, ಸಮಷ್ಟಿ ಆತ್ಮದ ದೃಷ್ಟಿ ಇಟ್ಟುಕೊಂಡು ಏಕತ್ವ ಸಾಧ್ಯವೇ ಇಲ್ಲ. ಸಮಷ್ಟಿಗಿರುವ ಶಕ್ತಿ ಅಗಾಧವಾದದ್ದು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡಬಲ್ಲನು. ಸಮಷ್ಟಿ ಸೃಷ್ಟಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾನೆ ಈಶ್ವರ. ಅವನ ಶಕ್ತಿಯಲ್ಲಿ ಈ ಜೀವನ ಅಲ್ಪಾತ್ಮನಾದ ಈ ಅದು ಒಪ್ಪುಕೊಳ್ಳುವ ವಿಷಯವೇ. ಆದ್ರೆ ಲಕ್ಷ್ಯಾರ್ಥದ ದೃಷ್ಟಿ ಇಟ್ಟುಕೊಂಡು ಜೀವ ಎಂದಾಗ ಲಕ್ಷ್ಯದಿಂದ ನೋಡಿದಾಗ ಅದು ಶುದ್ಧ ಚೈತನ್ಯ. ಈಶ್ವರ ಎಂದಾಗ ಅದರ ಲಕ್ಷ್ಯಾರ್ಥವನ್ನು ತೆಗೆದುಕೊಂಡಾಗ ಶುದ್ಧ ಚೈತನ್ಯ. ಒಂದೇ ಶುದ್ಧ ಚೈತನ್ಯವು ಎರಡು ಉಪಾಧಿಗಳಲ್ಲಿ ತೋರೋದ್ರಿಂದ ಹೆಸರುಗಳು, ರೂಪಗಳು ಬೇರೆ, ತತ್ವ ಒಂದೇ ಎನ್ನುವಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ಅದನ್ನೇ ಇಲ್ಲಿ ಮಹಾವಾಕ್ಯದ ಅರ್ಥ ಎಂಬುದಾಗಿ ಹೇಳ್ತಾರೆ. ಇದೊಂದು ರೀತಿಯ ಮಹಾವಾಕ್ಯದ ಅರ್ಥವನ್ನು ಹೇಳ್ತಾ ಇದೆ. ಅಲ್ಲಿರುವುದೇ ಅಂದ್ರೆ ಈಶ್ವರನಲ್ಲಿ ತೋರುವ ಚೈತನ್ಯವೇ ಜೀವನಲ್ಲಿಯೂ ತೋರುವ ಚೈತನ್ಯ, ಜೀವನಲ್ಲಿಯೂ ತೋರುವ ಚೈತನ್ಯವೇ ಈಶ್ವರನಲ್ಲಿಯೂ ತೋರುವ ಚೈತನ್ಯ. ಹೀಗೆ ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಯಾಕಂದ್ರೆ ಒಮ್ಮೊಮ್ಮೆ ಈ ಶಬ್ದಗಳೆಲ್ಲ ಸರಿಯಾಗಿ ಅರ್ಥವಾಗದಿದ್ರೆ ಇನ್ಯಾವುದೋ ದರ್ಶನ ಹೊರಟು ಬಿಡುತ್ತೆ. ಅದರಿಂದ ಬೇರೆ ಬೇರೆ ದರ್ಶನಗಳು ವೇದಾಂತವನ್ನು ಅನುಸರಿಸಿ ಹೊರಟಿದ್ದು ಕಾಣಿಸುತ್ತೆ. ಜೀವನಿಗೂ ಈಶ್ವರನಿಗೂ ಭೇದ, ಜೀವನಿಗೂ ಈಶ್ವರನಿಗೂ ಸ್ವಲ್ಪ ಭೇದ, ಸ್ವಲ್ಪ ಅಭೇದ, ಈ ರೀತಿಯಾಗಿ ಹೊಸ ಹೊಸ ದರ್ಶನಗಳು ಹೊರಡುತ್ತೆ. ಕಾರಣ ಏನಂದ್ರೆ ಇದು ಅತ್ಯಂತ ಸೂಕ್ಷ್ಮವಾಗಿರುವ ವಿಷಯ ಆದ್ರಿಂದ ಅದಕ್ಕೆ ಶ್ರುತಿ ಅತ್ಯಂತ ಸ್ಪಷ್ಟಪಡಿಸುತ್ತೆ. ಇನ್ನೊಂದು ಶ್ರುತಿ ಕೈವಲ್ಯದಲ್ಲಿ ತತ್ವಮೇವ ತ್ವಮೇವ ತತ್ತು ಎಂಬುದಾಗಿ. ತತ್ ತ್ವಮೇವ, ಅದು ನೀನೇ. ತ್ವಮೇವ ತತ್, ನೀನೇ ಅದು ಅಂತ. ಅಂದ್ರೆ ಎರಡು ದೃಷ್ಟಿಯಲ್ಲಿಯೂ
ಒತ್ತು ಕೊಡೋದು ಅಂತ ಹೇಳ್ತಾರಲ್ಲ, ಸ್ಟ್ರೆಸ್ ಮಾಡುವಂಥದ್ದು. ನಿನಗೂ ಈಶ್ವರನಿಗೂ ತಾತ್ವಿಕವಾಗಿ ಸ್ವರೂಪ ದೃಷ್ಟಿಯಿಂದ ಯಾವ ಭೇದವೂ ಇಲ್ಲ ಎನ್ನುವಂಥದ್ದೇ ಮೇಲಿನ ವಾಕ್ಯದ ಅರ್ಥ. ಇನ್ನು ಜೀವಕ್ಕೂ ಈಶ್ವರನಿಗೂ ಭೇದವನ್ನು ನೋಡುವ ಸ್ಥಿತಿ ಏನು ನೋಡಿ. ಇಲ್ಲಿ ಅಭೇದ ದರ್ಶನಕ್ಕೆ ಫಲ ಏನು ಎನ್ನುವುದು ಹೇಳ್ತಿಲ್ಲ. ಭೇದ ದರ್ಶನವನ್ನು ಮಾಡಿದ್ರೆ ಏನು ತೊಂದರೆ ಆಗುತ್ತದೆ ಎನ್ನುವುದನ್ನು ಹೇಳ್ತಾರೆ. ಭೇದ ದರ್ಶನಕ್ಕೆ ಫಲ ಏನು ಎನ್ನುವುದನ್ನು ಹೇಳ್ತಾರೆ. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಸಹ ಅಂದ್ರೆ ಯಾರು ಭೇದವನ್ನ ನೋಡ್ತಾನೆ. ಇಲ್ಲಿ ಭೇದ ಅನ್ನೋ ಶಬ್ದಕ್ಕೆ ನಾನಾ ಅಂತ ಬಳಸ್ಯಾರ. ನಾನಾ ಅಂದ್ರೆ ಯಾವುದೋ ಸಂಬಂಧಿಕರ ಹೆಸರಲ್ಲ. ನಾನಾ ಅಂದ್ರೆ ನಾನಾತ್ವ ದರ್ಶನ, ಬೇರೆ ಬೇರೆ ದರ್ಶನ, ಪೃಥಕ್ ದರ್ಶನ. ಅದು ಬೇರೆ ಇದು ಬೇರೆ, ಮನುಷ್ಯ ಬೇರೆ ಪ್ರಾಣಿ ಬೇರೆ, ದೇವತೆಗಳು ಬೇರೆ ಮನುಷ್ಯರು ಬೇರೆ, ಈಶ್ವರ ಬೇರೆ ಜೀವ ಬೇರೆ. ಈ ರೀತಿ ಬಗೆ ಬಗೆಯಾಗಿ ಜಗತ್ತನ್ನ ನೋಡುವಂತ. ಅಷ್ಟೇ ಅಲ್ಲ, ಜಗತ್ತು ಜೀವ ಮತ್ತು ಈಶ್ವರನಲ್ಲಿಯೂ ಭೇದ ನೋಡುವ. ಈಶ್ವರ ಬೇರೆ ಜೀವ ಬೇರೆ ಜಗತ್ತು ಬೇರೆ, ಜಗತ್ನಲ್ಲಿ ಅನೇಕ ಬೇರೆಗಳು. ಒಂದು ದರ್ಶನದಲ್ಲಿ ಪಂಚಭೇದಗಳನ್ನು ಹೇಳೋದು ಕಾಣಿಸ್ತದೆ. ಅವರ ಫಿಲಾಸಫಿಯಲ್ಲಿ ಅದು ಒಂದು ಟ್ರೂತ್, ಅದು ಸತ್ಯ. ಅದು ಯಾವುದು? ಪಂಚಭೇದಗಳು ಅನ್ನೋದು ಒಂದು ಸತ್ಯ. ಜಡಕ್ಕೂ ಜಡಕ್ಕೂ ಭೇದ, ಜೀವ ಜೀವಕ್ಕೂ ಭೇದ, ಜೀವ ಜಡಕ್ಕೂ ಭೇದ, ಜಡಕ್ಕೂ ಈಶ್ವರನಿಗೂ ಭೇದ, ಜೀವನಿಗೂ ಈಶ್ವರನಿಗೂ ಭೇದ. ಈ ರೀತಿ ಪಂಚಭೇದಗಳನ್ನ ಹೇಳ್ತಾರೆ, ದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅದು ಪರಮ ಸತ್ಯಗಳಲ್ಲಿ ಅದು ಒಂದು. ಆದರೆ ಶ್ರುತಿ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾ ಇದೆ, ಯಾವಾತನು ಭೇದವನ್ನು ನೋಡ್ತಾನೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಪಡೆದುಕೊಳ್ತಾನೆ. ಮೃತ್ಯೋಹೋ ಮೃತ್ಯುಮಾಪ್ನೋತಿ ಅಂದ್ರೆ ಸಾವಿನಿಂದ ಸಾವಿನ ಮೇಲೆ ಸಾವು ತೆಗೆದುಕೊಳ್ಳೋದು ಅಂತ ಹೇಳಿ. ಹುಟ್ಟಿದ ಮೇಲೆ ಹುಟ್ಟು ಪಡೆಯೋದು, ಸಾವಿನ ಮೇಲೆ ಸಾವು ಪಡೆಯೋದು, ಇದು ಆಗ್ತಾ ಇರ್ತದೆ. ಅಷ್ಟೇ ಅರ್ಥ. ನಿರಂತರವಾಗಿ ಹುಟ್ಟು ಸಾವಿನ ಚಕ್ರಕ್ಕೆ ಸಿಲುಕಿಕೊಳ್ಳುತ್ತಾರೆ. ಯಾರು? ಇಹ ನಾನಾ ಇವ ಪಶ್ಯ. ಇಹ ಅಂದ್ರೆ ಅನುಭವದಲ್ಲಿ, ಈಗಿನ ನಮ್ಮ ಅನುಭವದಲ್ಲಿ ನಾನಾತ್ವವನ್ನ ಯಾವನು ನೋಡ್ತಾನೋ, ಬಗೆ ಬಗೆಯಾಗಿ ಸೃಷ್ಟಿಯನ್ನ ನೋಡ್ತಾನೋ ಅವನು ಸಾವಿನಿಂದ ಸಾವನ್ನ ಹೊಂದುತ್ತಾನೆ. ಶಂಕರ ಭಗವತ್ಪಾದರು ಪುನಃ ಪುನಃ ಜನನ ಮರಣ ಭಾವಂ ಆಪ್ನೋತಿ ಪ್ರತಿಪದ್ಯತೆ ಅಂತ ಕರೆದಿದ್ದಾರೆ. ಇದೇ ಅರ್ಥವನ್ನು ಎಷ್ಟು ಸುಂದರವಾಗಿ ಶಂಕರ ಪ್ರತಿಪಾದನೆ ಮಾಡ್ತಾರೆ ನೋಡಿ ಭಾಷ್ಯದಲ್ಲಿ. ಯದೇವ ಇಹ ಕಾರ್ಯಕರಣ ಉಪಾಧಿ ಸಮನ್ವಿತಂ ಸಂಸಾರ ಧರ್ಮವದ್ ಅವಭಾಸಮಾನಂ ಅವಿವೇಕಿನ. ಅವಿವೇಕಿಗಳಿಗೆ, ಅಜ್ಞಾನಿಗಳಿಗೆ ಈ ಜೀವಾತ್ಮನು ಸಂಸಾರಿಯ ಹಾಗೆ ಕಾಣಿಸ್ತಾ ಇರ್ತಾನೆ. ಅದರಿಂದ ಇಹ ಎನ್ನುವ ಶಬ್ದಕ್ಕೆ ಅರ್ಥ, ಯದೇವ ಇಹ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಸಂಸಾರಿ ಧರ್ಮದ ಹಾಗೆ ತೋರುವ ಜೀವ. ಅವನಿಗೆ ಹೇಗೆ ಕರೆದಿದ್ದಾರೆ ಶಂಕರರು? ಕಾರ್ಯಕರಣ ಉಪಾಧಿ ಸಮನ್ವಿತ. ಕಾರ್ಯ ಮತ್ತು ಕರಣಗಳು, ನಮ್ಮ ವಾಗಿಂದ್ರಿಯ, ಮನಸ್ಸು, ಬುದ್ಧಿ ಮುಂತಾದ ಕರಣಗಳು ಮತ್ತು ಕಾರ್ಯ, ಅದರಿಂದ ಲಕ್ಷಿಸಲ್ಪಟ್ಟ ಕಾರ್ಯ, ಈ ಎರಡು ಉಪಾಧಿಗಳಿಂದ, ಕಾರ್ಯಕರಣ ಉಪಾಧಿ ಸಮನ್ವಿತ, ಉಪಾಧಿಯಿಂದ ಒಡಗೂಡಿದ ಸಂಸಾರ ಧರ್ಮವದ್ ಅವಭಾಸಮಾನ. ಸಂಸಾರ ಧರ್ಮಗಳು ಅಂತಿದೆ. ಕ್ಷುತ್ಪಿಪಾಸ, ಷಡೂರ್ಮಿಗಳು ಅಂತ ಹೇಳ್ತೇವೆ. ಬಾಯಾರಿಕೆ, ಹಸಿವು ಬಾಯಾರಿಕೆ, ಮನಸ್ಸಲ್ಲಿ ಬರತಕ್ಕಂತಹ ಶೋಕ ಮತ್ತು ಸುಖ ದುಃಖ ಅನ್ನುವಂಥದ್ದು, ರಾಗದ್ವೇಷ ಅನ್ನುವಂಥದ್ದು, ಮಾನ ಅಪಮಾನ ಅನ್ನುವಂಥದ್ದು, ಈ ದ್ವಂದ್ವಾತ್ಮಕವಾದಂತಹ ಅನುಭವಕ್ಕೆ ಸಂಸಾರ ಅಂತ ಹೇಳ್ತಾರೆ. ಸಂಸಾರ ಅಂದ್ರೆ ಸಾಮಾನ್ಯ ಕನ್ನಡ ಶಬ್ದದ ಹಾಗೆ ಕುಟುಂಬ, ಹೆಂಡತಿ, ಮಕ್ಕಳು ಎಂಬ ಅರ್ಥ ಅಲ್ಲ. ಸಂಸಾರ ಧರ್ಮ ಅಂದ್ರೆ ದ್ವಂದ್ವಾತ್ಮಕವಾದ ಈ ಗುಣಗಳೇನಿದೆ ಅದರಿಂದ ಒಡಗೂಡಿದವನಂತೆ. ಸಂಸಾರ ಧರ್ಮವತ್ ಧರ್ಮವಾನ್ ಇವ, ಸಂಸಾರ ಧರ್ಮಗಳನ್ನು ಹೊಂದಿದವನಂತೆ ಕಾಣ್ತಾನೆ. ಯಾರಿಗೆ? ಅವಿವೇಕಿನ. ಯಾರು? ಯಾವ ಆತ್ಮನಿದ್ದಾನೋ, ನಿಷ್ಕಲ ನಿರಂಜನ
ನಿರಾಭಾಸವಾಗಿರುವ ಶುದ್ಧ ಚೈತನ್ಯವಾಗಿರುವ ಯಾವ ಒಂದು ಆತ್ಮನಿದ್ದಾನೋ ಅವನೇ ಉಪಾಧಿಯಿಂದ ಸಂಸಾರವನ್ನು ಹೊಂದಿದ ಹಾಗೆ ಕಾಣಿಸ್ತಾನೆ. ತದೇವ ಸ್ವಾತ್ಮಸ್ಥಂ, ಆ ಆತ್ಮವು ತಮ್ಮ ಸ್ವರೂಪವೇ ಆಗಿದೆ, ನಾವೇ ಆಗಿದ್ದೇವೆ. ನಮ್ಮ ಆತ್ಮ ಅಂತ ಹೇಳಿದ್ರೆ, ಈಗ ನಮ್ಮ ಶರೀರ ಅಂತ ಹೇಳಿದಾಗೆ ನನಗೊಂದು ಮನಸ್ಸಿದೆ, ನನಗೊಂದು ಶರೀರ ಇದೆ, ನನಗೊಂದು ಆತ್ಮ ಇದೆ ಅಂತ ಹೇಳುವ ಹಾಗೆ ಅರ್ಥ ಅಲ್ಲ. ನಮ್ಮ ಆತ್ಮ ಅಂದ್ರೆ ಆತ್ಮವೇ ನಾನು ಅಂತ ಅರ್ಥ ಅಲ್ಲ. ಆದ್ದರಿಂದ ಆ ಪದ ಬಳಕೆ, ಈಗ ಸದ್ಯದಲ್ಲಿ ನಮ್ಗೆ ಶರೀರಾದಿಗಳದ ಅಭಿಮಾನ ಇರೋದ್ರಿಂದ ನಮ್ಮ ಆತ್ಮ ಎನ್ನುವ ಶಬ್ದ ಬಳಕೆ ಹೊರತು ವಾಸ್ತವವಾಗಿ ಆತ್ಮ ಅಂದ್ರೆ, ನಾನು ಅಂದ್ರೆ, ಚೇತನ ಅಂದ್ರೆ ಯಾವುದು ಬೇರೆ ಅಲ್ಲ, ನಾನು ಅಂದ್ರೇನೆ ಆತ್ಮ. ಆದ್ದರಿಂದ ಆ ಸ್ವರೂಪವಾಗಿರತಕ್ಕಂಥದ್ದೇ ಆತ್ಮವೇ ಅಮೂತ್ರ. ಅಮೂತ್ರ ಅಂದ್ರೇನು? ಈಶ್ವರ ಅಂತ ಅರ್ಥ. ಆ ಈಶ್ವರನು ಸ್ವರೂಪತಃ ಬ್ರಹ್ಮವೇ, ಪರಬ್ರಹ್ಮವೇ. ಅದನ್ನು ಹೇಗೆ ಹೇಳ್ತಾರೆ ನೋಡಿ, ನಿತ್ಯ ವಿಜ್ಞಾನ ಘನ ಸ್ವಭಾವಂ ಸರ್ವ ಸಂಸಾರ ಧರ್ಮ ವರ್ಜಿತಂ ಬ್ರಹ್ಮ. ನಿತ್ಯ ವಿಜ್ಞಾನ ಘನ ಸ್ವಭಾವಂ, ವಿಜ್ಞಾನ ಅಂದ್ರೆ ಜ್ಞಾನ ಅಂತ ಅರ್ಥ, ಚಿತ್ ಸ್ವರೂಪ. ಯಾವಾಗಲೂ ಚಿತ್ ಸ್ವರೂಪದ ಗಟ್ಟಿ ಅದು. ಅಂದ್ರೆ ಹೊರಗೆ ಚಿತ್ ಸ್ವರೂಪ, ಒಳಗೆ ಟೊಳ್ಳು ಅಲ್ಲ. ಒಳಗೂ ಹೊರಗೂ ಎಲ್ಲೆಲ್ಲೂ ವಿಜ್ಞಾನ ಘನ ಏಕರಸ ಎಂಬುದಾಗಿ ಶಬ್ದ ಪ್ರಯೋಗ ಮಾಡ್ತಾರೆ. ಅಂದ್ರೆ ಬರೀ ಅರಿವು, ಅರಿವಿನ ಗಟ್ಟಿ ಅಂತ ಇಟ್ಕೊಳ್ಳಿ. ಚಿನ್ನದ ಗಟ್ಟಿ ಇದ್ದ ಹಾಗೆ ಅರಿವಿನ ಗಟ್ಟಿ, ಬರೀ ಅರಿವಿನ ಸ್ವರೂಪ ಅಂತ ಅರ್ಥ. ಸರ್ವ ಸಂಸಾರ ಧರ್ಮ ವರ್ಜಿತಂ, ಯಾವ ಸಂಸಾರ ಧರ್ಮವೂ ಇಲ್ಲದ ಆ ಪರಬ್ರಹ್ಮಕ್ಕೆ ಅಮೂತ್ರ ಅನ್ನೋ ಶಬ್ದ ಬಳಸಿದೆ. ಅದರಿಂದ ಆತ್ಮೈಕ್ಯ ಜ್ಞಾನ ಅಂತ ಹೇಳ್ತಾರೆ. ಜೀವ ಬ್ರಹ್ಮ ಐಕ್ಯ ಜ್ಞಾನ ಅಂತ ಹೇಳುವಾಗ ಒಮ್ಮೊಮ್ಮೆ ಆತ್ಮೈಕ್ಯ ಜ್ಞಾನ, ಜೀವ ಈಶ್ವರ ಏಕತ್ವ ಜ್ಞಾನ, ಈ ಬೇರೆ ಬೇರೆ ಶಬ್ದಗಳನ್ನು ಬಳಸ್ತಾರೆ. ಅಲ್ಲಿ ಈಶ್ವರ ಅಂದ್ರೆ ಶುದ್ಧ ಚೈತನ್ಯ, ಇಲ್ಲಿ ಜೀವಾತ್ಮನ ಸ್ವರೂಪ ಅಂತ ಹೇಳಿದ್ರೆ ಶುದ್ಧ ಚೈತನ್ಯ. ಪುನಃ ಎರಡು ಶುದ್ಧ ಚೈತನ್ಯಗಳು ಅಂತ ಅರ್ಥ ಅಲ್ಲ, ಅದಕ್ಕೆ ದೃಷ್ಟಾಂತ ಕನ್ನಡಿಯದ್ದು ಕೊಟ್ಟಿದ್ದು ನಾನು. ಉಪಾಧಿ ಭೇದದಿಂದ ಬೇರೆ ಬೇರೆಯಾಗಿ ತೋರುವುದೇ ಹೊರತು ಸ್ವರೂಪತಃ ಒಂದೇ ಚೈತನ್ಯ ಎಂಬಂತೆ ಯಾವನು ಕಾಣುತ್ತಾನೋ ತತ್ರ ಏವಂ ಸತಿ ಉಪಾಧಿ ಸ್ವಭಾವ ಭೇದ ದೃಷ್ಟಿ ಲಕ್ಷಣಯ ಅವಿದ್ಯೆಯ ಮೋಹಿತ ಸನ್ ಯ ಇಹ ಬ್ರಹ್ಮಣಿ ಅನಾನಾಭೂತೆ ಪರಸ್ಮಾದ್ ಅನ್ಯೋಹಂ ಮತ್ತೋನ್ಯತ್ ಪರಂ ಬ್ರಹ್ಮ ಇತಿ ನಾನೇವ ಭಿನ್ನಮೇವ ಪಶ್ಯತಿ ಉಪಲಭತೆ ಸಹ ಮೃತ್ಯೋ ಮರಣಾತ್ ಮೃತ್ಯು ಮರಣಂ ಪುನಃ ಪುನಃ ಜನನ ಮರಣ ಭಾವಂ ಪ್ರಾಪ್ನೋತಿ ಪ್ರತಿಪದ್ಯತೆ. ಅಂದ್ರೆ ಮೇಲಿನ ವಾಕ್ಯಕ್ಕೆ ಅರ್ಥವನ್ನು ಹೇಳ್ತಾರೆ. ತತ್ರ ಏವಂ ಸತಿ, ಏವಂ ಸತಿ ಅಂತ ಹೇಳಿದ್ರೇನು? ಅಲ್ಲಿರುವ ಬ್ರಹ್ಮವೇ ಇಲ್ಲಿ ಜೀವಾತ್ಮನು, ಈ ಜೀವಾತ್ಮನ ಸ್ವರೂಪವೇ ಬ್ರಹ್ಮವು ಎಂಬುದಾಗಿ ಹೇಳಿದೆ ಉಪನಿಷತ್ತು. ಉಪಾಧಿ ಸ್ವಭಾವ ಭೇದ ದೃಷ್ಟಿ ಲಕ್ಷಣಯ, ಅದು ಇದು ಎನ್ನುವಂತಹ ಶಬ್ದ ಪ್ರಯೋಗ ಯಾಕೆ ಬಂತು ಅಂದ್ರೆ, ಉಪಾಧಿ ಸ್ವಭಾವ ಅಂತ ಇದೆ. ಶರೀರಕ್ಕೂ ಒಂದು ಸ್ವಭಾವ ಇದೆ, ಸಮಷ್ಟಿ ಜಗತ್ತಿಗೂ ಒಂದು ಸ್ವಭಾವ ಇದೆ. ಆ ಉಪಾಧಿ ಸ್ವಭಾವದ ಭೇದ, ಅದರಲ್ಲಿ ಭೇದ ಇದೆ. ಆ ಭೇದ ದೃಷ್ಟಿಯನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಅದನ್ನೇ ಅವಿದ್ಯ ಎಂಬುದಾಗಿ ಕರೀತಾರೆ. ಈ ಉಪಾಧಿಗತವಾದಂತಹ ಅಭಿಮಾನವೇ ಅವಿದ್ಯ. ವಾಸ್ತವವಾಗಿ ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ ಎಂಬ ಅಭಿಮಾನವೇ ಅವಿದ್ಯ ವಾಸ್ತವ. ಅದನ್ನು ಬಿಡಿಸಿಕೊಳ್ಳುವುದೇ ವಿದ್ಯೆ. ಆದ್ದರಿಂದ ಆ ಅವಿದ್ಯೆಯ ಮೋಹಿತ ಸನ್, ಅವಿದ್ಯೆಯಿಂದ ಮೋಹಿತನಾಗಿ ಅವಿವೇಕಕ್ಕೊಳಗಾಗಿ ಯ ಇಹ ಬ್ರಹ್ಮಣಿನ ಅನಾನಾಭೂತೆ, ಇರುವ ಒಂದೇ ಒಂದು ಬ್ರಹ್ಮವಸ್ತುವಿನಲ್ಲಿ, ಬೇರೆ ಬೇರೆ ಇಲ್ಲದಿರುವ ಒಂದೇ ಬ್ರಹ್ಮವಸ್ತುವಿನಲ್ಲಿ ಪರಸ್ಮಾದ್ ಅನ್ಯೋಹಂ, ಆ ಪರಬ್ರಹ್ಮಕ್ಕಿಂತ ಬೇರೆ ನಾನು, ಮತ್ತೋ ಅನ್ಯತ್ ಪರಬ್ರಹ್ಮ, ನನಗಿಂತ ಬೇರೆ ಪರಬ್ರಹ್ಮ ಎಂಬುದಾಗಿ ಭಿನ್ನವಾಗಿ ನೋಡು. ಭಿನ್ನವಾಗಿ ನೋಡ್ಲಿಕ್ಕೆ ಕಾರಣ ಏನು? ಉಪಾಧಿ ವಶದಿಂದ ಅಭಿಮಾನ ಪಡೆದಿರುವ ಜೀವನು ಅಜ್ಞಾನಕ್ಕೊಳಗಾಗಿದ್ದಾನೆ ಅಂತ. ಅಜ್ಞಾನವೇ ನಾನಾತ್ವ ದರ್ಶನಕ್ಕೆ ಕಾರಣ. ಆದ್ರಿಂದ ಯಾವಾಗ ಎಲ್ಲಿವರೆಗೆ ಅಜ್ಞಾನ ಇರ್ತದೋ ಅಲ್ಲಿ ತನಕ ಭೇದ ದೃಷ್ಟಿ ಅಂತ ಇರ್ತದೆ. ಎಲ್ಲಿ ತನಕ ಭೇದ ದೃಷ್ಟಿ ಇರುತ್ತೋ ಅಲ್ಲಿ ತನಕ ಸಂಸಾರ ಇರುತ್ತೆ. ತದ್ ಉದರವಂತರಂಕುರುತೆ ಅಥತಸ್ಯ ಭಯಂ ಭವತಿ. ಸ್ವಲ್ಪವೇ ಅಂತರವನ್ನು, ಉದರ ಸ್ವಲ್ಪ ಅಂತ,
ಸ್ವಲ್ಪವೇ ಅಂತರವನ್ನ ಮಾಡಿದರು, ಭೇದವನ್ನ ಮಾಡಿದರು, ತಸ್ಯ ಭಯಂ ಭವತಿ, ಅವನಿಗೆ ಭಯ ಉಂಟಾಗ್ತದೆ. ಭಯ ಅಂದ್ರೆ ಸಂಸಾರ, ರಾಗ, ಭಯ, ಕ್ರೋಧ, ಇವುಗಳೆಲ್ಲ ಸಂಸಾರ ಧರ್ಮಗಳು. ಇದಕ್ಕೆ ಕಾರಣ ನಾನು ಬೇರೆ, ಈಶ್ವರ ಬೇರೆ, ಜಗತ್ತು ಬೇರೆ, ಜೀವರಾಶಿಗಳು ಬೇರೆ ಎನ್ನುವಂಥದ್ದು. ಇದು ನಿವೃತ್ತಿಗೆ ಉಪಾಯ ಯಾವುದು? ಏಕತ್ವ ದರ್ಶನ. ಇರುವ ಒಂದೇ ಒಂದು ಆತ್ಮ ವಸ್ತು ಜೀವ ಜಗತ್ತಾಗಿ ತೋರ್ತಾ ಇದೆ. ಜೀವವೂ ಉಪಾಧಿ ದೃಷ್ಟಿಯಿಂದ, ಜಗತ್ತೂ ಕೂಡ ಉಪಾಧಿ ದೃಷ್ಟಿಯಿಂದ, ಈ ಎರಡೂ ಉಪಾಧಿಗಳು ಆತ್ಮನ ತೋರಿಕೆಯ ಹೊರತು ಅದು ವಾಸ್ತವವಾಗಿ ಅದಕ್ಕೆ ಅಸ್ತಿತ್ವ ಇಲ್ಲ. ಜಗತ್ತಿಗಾಗ್ಲಿ, ಜೀವಕ್ಕಾಗ್ಲಿ, ಈಶ್ವರನಿಗಾಗ್ಲಿ, ಈಶ್ವರ ಅಂದ್ರೆ ಬ್ರಹ್ಮಸ್ವರೂಪ ದೃಷ್ಟಿಯಿಂದ ಅಲ್ಲ, ಉಪಾಧಿ ದೃಷ್ಟಿಯಿಂದ ಆತ್ಮನನ್ನೇ ಆಶ್ರಯಿಸಿಕೊಂಡು ತೋರ್ತಾನೆ. ಈಶ್ವರನೂ ಕೂಡ ಆತ್ಮನ ಸನ್ನಿಧಾನದಿಂದ ಸಮಷ್ಟಿ ಉಪಾಧಿಯಲ್ಲಿ ತೋರುವಂತಹದ್ದು, ಸಮಷ್ಟಿ ಉಪಾಧಿಯಲ್ಲಿ ತೋರುವ ಚೈತನ್ಯ. ಯಾವಾತನಿಗೆ ಈ ಆತ್ಮದರ್ಶನವಾಗ್ತದೋ ಅವನಿಗೆ ಈಶ್ವರನೂ ಆತ್ಮನೇ, ಜೀವನೂ ಆತ್ಮನೇ, ಜಗತ್ತು ಆತ್ಮನೇ ಎಂಬುದಾಗಿ ಏಕತ್ವ ದರ್ಶನ ಆಗ್ತದೆ ಎಂಬುದಾಗಿ ಉಪನಿಷತ್ತಿನ ವಾಕ್ಯ. ಈ ಜ್ಞಾನ ಆಗದೇ ಇದ್ದವನಿಗೆ ಬೇರೆ ಬೇರೆಯಾಗಿ ಕಾಣಿಸುತ್ತೆ ಜಗತ್ತು. ಅವನು ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿ, ಬರೀ ಹುಟ್ಟು ಸಾವಲ್ಲಷ್ಟಲ್ಲ, ಹುಟ್ಟಾದ ಮೇಲೆ ಬದುಕುವಾಗಲೂ ಅನೇಕ ಸಲ ಸಾಯ್ತಾನೆ. ಒಂದ್ ರೀತಿ ಅವನು ಬದುಕೋದೇ ಇಲ್ಲ, ಸಾವಿನಿಂದ ಸಾವಿನೆಡೆಗೆ ಹೋಗ್ತಾನೆ. ಅಂದ್ರೆ ಅಜ್ಞಾನ, ಕಾಮ, ಕರ್ಮ, ಅವುಗಳಲ್ಲಿ ಬರ್ತಕ್ಕಂಥ ಫಲಗಳಲ್ಲಿ ಸುಖ ದುಃಖಗಳ ಅನುಭವ, ಇವೆಲ್ಲವೂ ಒಂದು ರೀತಿಯ ಮೃತ್ಯುವೇ ಎಂಬುದಾಗಿ ಉಪನಿಷತ್ತಿನ ತೀರ್ಮಾನ. ಆದ್ದರಿಂದ ಆತ್ಮದರ್ಶನ ಒಂದೇ ಉಪಾಯ. ಅನಾತ್ಮ ದರ್ಶನದಿಂದ ತನ್ನ ಯಥಾರ್ಥ ಸ್ವರೂಪವನ್ನ ಮರೆತು ಜಡವಾದಂತಹ ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ತಾದಾತ್ಮ್ಯವನ್ನು ಪಡೆದುಕೊಂಡು ಮರಣ ಧರ್ಮವನ್ನ ಹೊಂದುತ್ತಾನೆ ಎಂಬಂಥದ್ದು ಉಪನಿಷತ್ತಿನ ವಾಕ್ಯ. ಅದಕ್ಕೆ ಶಂಕರರು ಕೊನೆಯದಾಗಿ ಹೇಳ್ತಾರೆ, ತಸ್ಮಾತ್ ತಥಾನ ಪಶ್ಯೇತ್, ಆ ರೀತಿ ನೋಡಬಾರದು. ವಿಜ್ಞಾನೈಕ ರಸಂ ನೈರಂತರ್ಯೇಣ ಆಕಾಶವತ್ ಪರಿಪೂರ್ಣಂ ಬ್ರಹ್ಮೈವಾಹಮಸ್ಮಿ ಇತಿ ಪಶ್ಯೇತ್ ಇತಿ ವಾಕ್ಯ. ವಿಜ್ಞಾನ ಏಕರಸವಾಗಿರತಕ್ಕಂತಹ ಆತ್ಮನ್ನ ನಿರಂತರವಾಗಿ ಆಕಾಶದ ಹಾಗೆ ಪರಿಪೂರ್ಣವಾಗಿರುವಂತಹ ಬ್ರಹ್ಮವಸ್ತುವನ್ನ ನಾನಿದ್ದೇನೆ ಎಂಬುದಾಗಿ ನೋಡ್ಬೇಕು. ಒಂದು ಬ್ರಹ್ಮವಸ್ತು ಇದೆ, ಅದೇ ಎಲ್ಲವೂ ಆಗಿದೆ ಅಲ್ಲ, ಆ ಬ್ರಹ್ಮವಸ್ತುವೇ ನಾನು ಎನ್ನುವುದೇ ಪರಿಪೂರ್ಣ ಜ್ಞಾನ. ಹೀಗೆ ಅತ್ಯಂತ ಸ್ಪಷ್ಟವಾಗಿ ಅದ್ವೈತವನ್ನ ನಿರೂಪಣೆ ಮಾಡಿದ ಮೇಲೆ ಮುಂದಿನ ಮಂತ್ರವು ಕೂಡ ಇದೇ ರೀತಿಯ ಚಿಂತನೆಯನ್ನು ಮುಂದುವರಿಸುತ್ತೆ. 11ನೇ ಮಂತ್ರ, ಮನಸೈವೇದಮಾಪ್ತವ್ಯಂ ನೇಹನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಂ ಗಚ್ಚತಿ ಯೈಹನಾನೇವ ಪಶ್ಯತಿ. ಎರಡನೇ ಲೈನ್ ಅನ್ನುವಂಥದ್ದು ಸಮಾನ. ಮೃತ್ಯೋಸ್ಸ ಮೃತ್ಯುಂ ಗಚ್ಚತಿ ಅಂತಿದೆ, ಇಲ್ಲಿ ಪ್ರಾಪ್ನೋತಿ ಅಂತ ಇತ್ತು. ಹಿಂದಿನ ಮಂತ್ರದ ಆಪ್ನೋತಿ ಅಂತಿತ್ತು, ಇಲ್ಲಿ ಗಚ್ಚತಿ ಅಂತಿದೆ. ನಾನಾತ್ವವನ್ನು ನೋಡುವವನು ಮೃತ್ಯುವಿನಡೆಗೆ ಹೋಗ್ತಾನೆ. ಹಾಗಾದ್ರೆ ಏಕತ್ವ ದರ್ಶನ ಅನ್ನುವಂಥದ್ದು ಹೇಗೆ ಅಂದ್ರೆ, ಅದೇ ಏಕತ್ವ ದರ್ಶನವೇ ಯಥಾರ್ಥ ಜ್ಞಾನ. ಅದನ್ನು ಮಾಡುವ ಉಪಾಯ ಏನಪ್ಪಾ ಅಂದ್ರೆ ನಮ್ಮ ಬುದ್ಧಿಯಿಂದಲೇ ಮಾಡಿಕೊಳ್ಬೇಕು. ಮನಸೈವೇದ ಮಾಪ್ತವ್ಯಂ, ಮನಸಾ ಏವ ಇದಮಾಪ್ತವ್ಯಂ. ಮನಸ ಅಂದ್ರೆ ಮನಸ್ಸಿನಿಂದ, ಏವ ಮನಸ್ಸಿನಿಂದಲೇ, ಇದಂ ಅಂತ ಹೇಳಿದ್ರೇನು? ಆತ್ಮ ಅಂತ. ಆಪ್ತವ್ಯವನ್ನು ಪಡೆದುಕೊಳ್ಳು. ಆತ್ಮದರ್ಶನ ಅಥವಾ ಆತ್ಮಾನುಭೂತಿ, ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ, ಹೀಗೆ ಬೇರೆ ಬೇರೆ ಶಬ್ದಗಳಿಂದ ನಾವೇನು ಕರಿತೇವೆ, ಅದು ಹೇಗಾಗ್ತದೆ ಅಂತ ಎಷ್ಟೋ ಜನರಿಗೆ ಪ್ರಶ್ನೆ ಇದೆ. ಅದರ ಬಗ್ಗೆ ಅನೇಕ ಕಲ್ಪನೆಗಳು ಇದೆ. ಎಷ್ಟೋ ಜನರ ಮನಸ್ಸಲ್ಲಿ ದೀರ್ಘಕಾಲ ತಪಸ್ಸಿನಿಂದ ಫಲವಾಗಿ ಆತ್ಮಜ್ಞಾನ ಆಗ್ತದೆ. ಕೆಲವರ ಅಭಿಪ್ರಾಯ, ಸಮಾಧಿ ಸ್ಥಿತಿಗೆ ಹೋದಾಗ, ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಆತ್ಮಜ್ಞಾನ ಘಟಿಸ್ತದೆ. ಅದು ಘಟಿಸುವ ಒಂದು ಘಟನೆಯೇ ಹೊರತು ಇನ್ನೇನು ಅಲ್ಲ, ಅದೊಂದು ಅನುಭವ.
ಬರೀ ಪುಸ್ತಕ ಜ್ಞಾನದಿಂದ ಪ್ರಯೋಜನ ಇಲ್ಲ, ಅನುಭವ ಆಗಬೇಕು. ಆದ್ದರಿಂದ ಬುದ್ಧಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದು ನಿಜವಾದ ಜ್ಞಾನ ಅಲ್ಲ, ಅನುಭವ ಆಗಿರಬೇಕು. ಅದರಿಂದ ಅನುಭವ ಮುಖ್ಯ ಅಂತ ಹೇಳ್ತಾರೆ. ಅವರ ಪ್ರಕಾರ ಅನುಭವ ಅನ್ನುವಂಥದ್ದು ಯಾವುದೋ ಕಾಲದಲ್ಲಿ ಯಾವುದೋ ದೇಶದಲ್ಲಿ ಘಟಿಸುವ ಒಂದು ಘಟನೆ ಅಂತ ಕಾಣಿಸ್ತದೆ. ಇನ್ನು ಕೆಲವರು ಗುರು ಅನುಗ್ರಹ ಎಂಬುದಾಗಿ ಹೇಳಿ ಈಶ್ವರಾನುಗ್ರಹ, ಗುರು ಅನುಗ್ರಹವನ್ನು ಹೆಚ್ಚು ಒತ್ತು ಕೊಡ್ತಾರೆ. ಆತ್ಮಜ್ಞಾನ ಆಗ್ಬೇಕಾದ್ರೆ ಗುರುಗಳು ಶಕ್ತಿಪಾತವನ್ನು ಮಾಡಬೇಕು. ಅವರ ಪಾದಸ್ಪರ್ಶದಿಂದಲೋ, ಹಸ್ತಸ್ಪರ್ಶದಿಂದಲೋ, ದೃಷ್ಟಿಯ ನೋಟದಿಂದಲೋ, ಹೀಗೆ ಗುರು ಅನುಗ್ರಹದಿಂದ ನಮ್ಮ ಕುಂಡಲಿನಿ ಜಾಗೃತವಾಗಿ ಸಹಸ್ರಾರದಲ್ಲಿ ಅದು ಸೇರಿಕೊಂಡಾಗ ಆತ್ಮದರ್ಶನ ಆಗ್ತದೆ ಅಂತ ಕೆಲವೊಂದಿಷ್ಟು ಜನರ ಅಭಿಪ್ರಾಯಗಳಿದೆ. ಕೆಲವರು ಹೇಳ್ತಾರೆ ಅದು ತುಂಬಾ ಕಠಿಣಪ್ಪ, ದೇವರ ಅನುಗ್ರಹ ಆಗದ ಹೊರತು ಆತ್ಮದರ್ಶನ ಆಗಲ್ಲ. ಹೀಗೆ ಈ ವಿಷಯದ ಕುರಿತಾಗಿ ಬಗೆ ಬಗೆಯಾದಂತಹ ಕಲ್ಪನೆಗಳಿವೆ. ಉಪನಿಷತ್ತಿನ ಸ್ಪಷ್ಟವಾದ ನಿಲುವು ಏನು ಅಂತ ನಾವು ಇಲ್ಲಿ ನೋಡಬೇಕು. ಶಂಕರ ಭಗವತ್ಪಾದರು ಅದಕ್ಕೆ ಈ ಉಪನಿಷತ್ತಿನ ವಾಕ್ಯವನ್ನ ಬಹಳ ಸಲ ಉಲ್ಲೇಖಿಸ್ತಾರೆ, ಕೋಟ್ ಮಾಡ್ತಾರ. ಮನಸಾ ಏವ ಇದಮಾಪ್ತವ್ಯಂ ಅಂತ ಶ್ರುತಿ ಹೇಳಿದೆ. ಯಾಕೆ ಹಾಗೆ ಹೇಳಿದ್ರು? ಮನಸ್ಸಿನಿಂದಲೇ ಇದನ್ನ ಆಪ್ತವ್ಯಂ ಅಂದ್ರೆ ಪಡೆದುಕೊಳ್ಳಬೇಕು, ಅರಿತುಕೊಳ್ಳಬೇಕು ಅಂತ ಅರ್ಥ. ಈಗ ನೋಡಿ, ಬೇರೆ ಶ್ರುತಿಗಳನ್ನ ನಾವು ಗಮನಿಸಿದಾಗ ಗೊತ್ತಾಗತ್ತೆ ಮನಸ್ಸಿನಿಂದ ಪಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳೋ ಶ್ರುತಿಯೂ ಇದೆ. ಎನ್ ಮನಸಾ ನ ಮನುತೆ ಏನಾಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಕೇನ ಉಪನಿಷತ್ ಹೇಳುತ್ತೆ, ಎನ್ ಮನಸಾನ ಮನುತೆ, ಯಾವುದು ಮನಸ್ಸಿನಿಂದ ಆಲೋಚಿಸಲಿಕ್ಕೆ ಬರುವುದಿಲ್ಲವೋ, ಏನಾಹುರ್ ಮನೋಮತಂ, ಆದ್ರಿಂದ ಮನಸ್ಸಿನಿಂದ ಇದು ಸಿಗುವಂಥದ್ದಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಆಮೇಲೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ತೈತ್ತಿರೀಯ ಶ್ರುತಿ ಹೇಳುತ್ತೆ ಮಾತು ಮನಸ್ಸು ಅದನ್ನ ಮುಟ್ಲಿಕ್ಕೆ ಹೋಗಿ ಹಿಂತಿರುಗಿ ಬಂದವು. ಮಾತು ಮನಗಳಿಂದ ತತ್ತ ಮೀರಿದ ಜ್ಯೋತಿ. ಆದ್ದರಿಂದ ಈ ಆತ್ಮವಿಚಾರ ಅಂತಕ್ಕಂಥದ್ದು, ಆತ್ಮಸ್ವರೂಪದ ಜ್ಞಾನ ಅನ್ನುವಂಥದ್ದು ಮಾತು, ಮನಸ್ಸು ಮುಂತಾದ ಕರಣಗಳಿಂದ ಆಗುವಂಥದ್ದ ಅಂತ ಕೆಲವು ಶ್ರುತಿ ವಾಕ್ಯಗಳಿವೆ. ಇನ್ನು ಕೆಲವು ಶ್ರುತಿ ವಾಕ್ಯಗಳು ದೃಶ್ಯತೇತು ಅಗ್ರಯ ಬುದ್ಧಿಯ ಸೂಕ್ಷ್ಮಯ ಕಠೋಪನಿಷತ್ತಲ್ಲೇ ಬರುತ್ತೆ. ಅದನ್ನ ಪಡ್ಕೊಳ್ಳೋದಾದ್ರೆ ಅಗ್ರಯ ಬುದ್ಧಿಯ ಸೂಕ್ಷ್ಮವಾದ ಬುದ್ಧಿಯಿಂದ ಪಡ್ಕೊಳ್ಬೇಕು. ಕೇನೋಪನಿಷತ್ ಪ್ರತಿಬೋಧ ವಿದಿತಂ ಮತಂ, ಪ್ರತಿಯೊಂದು ಆಲೋಚನೆಯಲ್ಲಿ ಅದನ್ನ ಅರಿತುಕೋಬೇಕು. ಇನ್ನು ಇದೇ ಶ್ರುತಿ ಮನಸೈವೇದ ಮಾಪ್ತವ್ಯಂ. ಇನ್ನು ಬೃಹದಾರಣ್ಯಕದಲ್ಲಿ ಬರತಕ್ಕಂತಹ ಮನಸೈವಾನು ದ್ರಷ್ಟವ್ಯಂ ಎನ್ನುವಂತಹ ವಾಕ್ಯವಿದೆ, ಮನಸ್ಸಿನಿಂದಲೇ ಅದನ್ನು ಪಡ್ಕೊಳ್ಬೇಕು. ಈ ವಿರುದ್ಧವಾದಂತಹ ಮಾತುಗಳು ಆಡಿದೆಯಲ್ಲ ಶ್ರುತಿ ಅಂತಂದ್ರೆ ಅದಕ್ಕೆ ಶಂಕರ ಭಗವತ್ಪಾದರು ಹೇಳ್ತಾರೆ, ಪ್ರಾಗೇಕತ್ವ ವಿಜ್ಞಾನಾತ್ ಆಚಾರ್ಯ ಆಗಮ ಸಂಸ್ಕೃತೇನ ಮನಸೈವ ಇದಂ ಬ್ರಹ್ಮ ಏಕರಸಂ ಆಪ್ತವ್ಯಂ ಆತ್ಮೈವ ನಾಣ್ಯದಸ್ತಿ ಇತಿ. ಏಕತ್ವ ವಿಜ್ಞಾನದ ಪೂರ್ವದಲ್ಲಿ, ಏಕತ್ವ ವಿಜ್ಞಾನದ ಪೂರ್ವ ಅಂತ ಹೇಳಿದ್ರೇನು? ಅರಿಯುವವನು ನಾನು ಬೇರೆ, ಅರಿಯಲ್ಪಡುವ ವಸ್ತು ಬೇರೆ, ಅರಿಯುವ ಅನ್ನೋ ಪ್ರಕ್ರಿಯೆ ಇದೆ, ತ್ರಿಪುಟಿ ಇದೆ ಎನ್ನುವಂತಹ ಅಜ್ಞಾನದ ಕಾಲದಲ್ಲಿ ಆಚಾರ್ಯ ಆಗಮ ಸಂಸ್ಕೃತೇನ ಮನಸ, ಅಜ್ಞಾನದ ಕಾಲದಲ್ಲಿ ಆಚಾರ್ಯ ಆಗಮ ಸಂಸ್ಕೃತವಾದ ಮನಸ್ಸಿನಿಂದ ಇದಂ ಬ್ರಹ್ಮ ಏಕರಸಂ ಆಪ್ತವ್ಯಂ, ಈ ಬ್ರಹ್ಮ ಏಕರಸವಾಗಿದೆ ಎಂದು ಅರಿತುಕೋಬೇಕು. ಯಾವ ಮನಸ್ಸಿನಿಂದ? ಆಚಾರ್ಯ ಅಂದ್ರೆ ಗುರುಗಳು, ಆಗಮ ಅಂದ್ರೆ ಶ್ರುತಿ, ಉಪನಿಷತ್ತು ಮತ್ತು ಗುರುವಾಕ್ಯದಿಂದ ಸಂಸ್ಕೃತವಾದ ಮನಸ್ಸು. ಇದು ಬಹಳ ಮುಖ್ಯವಾದ ಒಂದು. ಸಂಸ್ಕೃತ ಮನಸ್ಸು, ಇನ್ನೊಂದು ಅಸಂಸ್ಕೃತ ಮನಸ್ಸು. ಈ ಎರಡು ಮನಸ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಶ್ರುತಿ ವಾಕ್ಯದಲ್ಲಿ ಬದಲಾವಣೆ ಆಗ್ತದೆ. ಸಂಸ್ಕೃತವಾದ ಮನಸ್ಸಿನಿಂದ ಏನು? ಮನಸ್ಸಿನಿಂದಲೇ ಪಡೆದುಕೊಳ್ಬೇಕು.
ಅಸಂಸ್ಕೃತವಾದ ಮನಸ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇದರಿಂದ ಆಗೋಲ್ಲ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದ್ರೆ, ಮನಸ್ಸಾಗ್ಲಿ ಬುದ್ಧಿ ಆಗ್ಲಿ ಆತ್ಮನನ್ನ ಅರಿಯುವ ಬಗೆ ಹೇಗೆ? ಆತ್ಮನನ್ನ ಪ್ರಪಂಚದಲ್ಲಿರುವ ವಿಷಯ ವಸ್ತುಗಳ ಹಾಗೆ ಅರಿಯಲ್ಲ. ಪ್ರಪಂಚದಲ್ಲಿರುವ ಎಲ್ಲಾ ಜ್ಞಾನವೂ ಕೂಡ ವೃತ್ತಿ ರೂಪದಿಂದ ನಮ್ಗೆ ಅಂದ್ರೆ ಅದನ್ನ ಆಕಾರವನ್ನ ಅದು ವ್ಯಾಪಿಸಿಕೊಂಡು ವೃತ್ತಿ ವ್ಯಾಪ್ತಿ ಮತ್ತು ಫಲವ್ಯಾಪ್ತಿ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಗಳು. ಆ ವಸ್ತುವಿನ ಆಕಾರವನ್ನ ವ್ಯಾಪಿಸಿಕೊಂಡು ಅದರ ಜ್ಞಾನ ಉಂಟಾಗ್ತದೆ. ಆದರೆ ಆತ್ಮನ ಅನುಭವ, ಆತ್ಮನ ಜ್ಞಾನ ಅನ್ನುವಂಥದ್ದು ಆತ್ಮನನ್ನ ವ್ಯಾಪಿಸಿಕೊಂಡು ಉಂಟಾಗುವ ಜ್ಞಾನ ಅಲ್ಲ. ಈಗಾಗಲೇ ಇದ್ದುಕೊಂಡಿರುವ ಅನುಭವವನ್ನ ನಿಶ್ಚಯ ಮಾಡುವ ಪ್ರಕ್ರಿಯೆ ಅಷ್ಟೇ. ಬುದ್ಧಿ ನಿಶ್ಚಯ ಮಾಡುತ್ತೆಯೇ ಹೊರತು ಆತ್ಮಾಕಾರವಾಗಿ ತಾಳಲ್ಲ. ಆದ್ದರಿಂದ ಆತ್ಮಾನುಭವ ಅನ್ನೋದು ಪ್ರಪಂಚದ ಬೇರೆ ಎಲ್ಲ ಅನುಭವಗಳಿಗಿಂತ ವಿಶಿಷ್ಟವಾದದ್ದು. ಅದಕ್ಕೆ ಮನಸ್ಸು ಬುದ್ಧಿಯ ಸಂಪರ್ಕ ಬೇಕಿಲ್ಲ. ಪ್ರಪಂಚದ ಎಲ್ಲ ಅನುಭವಗಳಿಗೂ ಮನಸ್ಸಿನ ಸಂಪರ್ಕ ಇಲ್ಲದೆ ಆಗೋದೇ ಇಲ್ಲ. ಈ ಆತ್ಮಾನುಭವ ಅನ್ನುವಂಥದ್ದು ಒಂದೇ ಯಾವ ಇನ್ಸ್ಟ್ರೂಮೆಂಟ್ ಇಲ್ಲದೆ ಗೊತ್ತಾಗ್ತಾ ಇರುವಂಥದ್ದು. ನಾನಿದ್ದೇನೆ ಅಂತ ತಿಳಿಯೋದಕ್ಕೆ ಬುದ್ಧಿ ಅಸ್ತಿತ್ವ ಬೇಕಿಲ್ಲ. ಬುದ್ಧಿ ಇಲ್ಲದಿದ್ದಾಗ್ಲೂ ನಾನಿದ್ದೇನೆ ಎನ್ನುವಂಥದ್ದು ಇರುತ್ತೆ. ಅದನ್ನೇ ಎಚ್ಚೆತ್ತ ಮೇಲೆ ನಾವು ಸುಷುಪ್ತಿ ಕಾಲದಲ್ಲಿ ನಾನಿದ್ದೆ ಎಂಬುದಾಗಿ ನೆನಪು ಮಾಡಿಕೊಳ್ತೇನೆ. ಹಾಗಿರೋದ್ರಿಂದ ಆತ್ಮನ ಇರುವಿಕೆಯ ಅನುಭವಕ್ಕೆ ಬುದ್ಧಿಯ ಅಪೇಕ್ಷೆ ಇಲ್ಲ. ಅದರಿಂದ ಭೂತವಸ್ತು ವಿಷಯತ್ವಾತ್ ಅನುಭವ ಅವಸಾನತ್ವಾತ್ ಎಂಬುದಾಗಿ ಹೇಳ್ತಾರೆ. ಈಗಾಗಲೇ ಇದ್ದುಕೊಂಡಿರುವ ವಸ್ತು ನಮ್ಮ ಸ್ವರೂಪವಾಗಿ ಇದ್ದುಕೊಂಡಿರುವ ವಸ್ತು. ಆ ದೃಷ್ಟಿಯಿಂದ ಆತ್ಮನನ್ನ ಮನಸ್ಸು ಮುಟ್ಟೋದಿಲ್ಲ ಅಂತ ಹೇಳಿದೆಯೇ ಹೊರತು ಅರಿತುಕೊಳ್ಳಬೇಕಾದದ್ದು ಮನಸ್ಸಿನಿಂದಲೇ, ಬುದ್ಧಿಯಿಂದಲೇ. ಹಾಗಿಲ್ಲದಿದ್ದ ಪಕ್ಷದಲ್ಲಿ ಅಂತಃಕರಣವನ್ನು ಶುದ್ಧಿ ಮಾಡ್ಕೋ, ಸಾಧನ ಚತುಷ್ಟಯ ಸಂಪತ್ತಿಯನ್ನ ಪ್ರಾಪ್ತಿ ಮಾಡ್ಕೋ ಎಂಬುದಾಗಿ ಶ್ರುತಿ ಯಾಕೆ ಹೇಳ್ತಾ ಇತ್ತು? ಶುದ್ಧವಾದ ಸಂಸ್ಕೃತವಾದ ಮನಸ್ಸಿನಿಂದಲೇ ಅರಿಯಬೇಕಾದದ್ದಾದ್ರಿಂದ ಅದ ಅರಿಯುವ ಮಾರ್ಗ ಹೇಗಪ್ಪ ಅಂದ್ರೆ ಶ್ರುತಿ ಹಾಗೂ ಗುರುವಾಕ್ಯೋಪದೇಶದಿಂದ ಈಗಾಗಲೇ ಇದ್ದುಕೊಂಡಿರುವ ಬ್ರಹ್ಮಸ್ವರೂಪವನ್ನ ಬುದ್ಧಿಯಲ್ಲಿ ನಿಶ್ಚಯಿಸೋದು. ಬ್ರಹ್ಮ ವಿಷಯವಾಗಿ ನಮ್ಗೆ ಅಜ್ಞಾನ ಬುದ್ಧಿಯಲ್ಲಿದೆ. ಆ ಅಜ್ಞಾನ ನಿವೃತ್ತಿ ಮಾಡಿಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ. ಆದ್ದರಿಂದ ಮನಸ್ಸಿನಿಂದಲೇ ಅರ್ಥಾತ್ ಬುದ್ಧಿಯಿಂದಲೇ, ಶುದ್ಧವಾದ ಬುದ್ಧಿಯಿಂದಲೇ ಆತ್ಮನನ್ನ ಅರಿತುಕೊಳ್ಳಬೇಕು. ನೇಹ ನಾನಾಸ್ತಿ ಕಿಂಚನ ಇದೊಂದು ಬಹಳ ಮುಖ್ಯವಾದಂತಹ ಮಾತನ್ನು ಹೇಳ್ತಾನೆ. ಇಹ ನಾನಾ ಕಿಂಚನ ನ ಅಸ್ತಿ. ಇಹ ಅಂದ್ರೆ ಇಲ್ಲಿ, ನಾನಾ ಅಂದ್ರೆ ಬೇರೆ ಬೇರೆ ಬಗೆ ಬಗೆಯಾಗಿರುವಂಥದ್ದು. ಕಿಂಚನ ಸ್ವಲ್ಪವೂ ಕೂಡ ನ ಅಸ್ತಿ ಇರುವುದಿಲ್ಲ. ಇಲ್ಲಿ ಬೇರೆ ಬೇರೆ ಆಗಿರುವಂಥದ್ದು ಸ್ವಲ್ಪವೂ ಕೂಡ ಇರುವುದಿಲ್ಲ. ಇಲ್ಲಿ ಅಂದ್ರೇನು? ನಮ್ಮ ಅನುಭವದಲ್ಲಿ, ನಮ್ಮ ಅನುಭವದ ಈ ಅಧಿಭೂತ ಅಧಿದೈವ ಅಧ್ಯಾತ್ಮ ಪ್ರಪಂಚ ಅಂತ ಏನಿದೆ, ಅಧಿಭೂತ ಪ್ರಪಂಚ ಅಂದ್ರೆ ನಮ್ಮ ಸುತ್ತಲೂ ಕಾಣತಕ್ಕಂಥ ಪಂಚಮಹಾಭೂತಗಳು. ಅಧಿದೈವ ಅಂತ ಹೇಳಿದ್ರೆ ದೇವತಾದಿಗಳು. ಅಧ್ಯಾತ್ಮ ಅಂತ ಹೇಳಿದ್ರೆ ನಮ್ಮ ಶರೀರ ಮನಸ್ಸು ಬುದ್ಧಿ. ಈ ಅಧಿಭೂತ ಅಧಿದೈವ ಅಧ್ಯಾತ್ಮ ಪ್ರಪಂಚಗಳಲ್ಲಿ ನಾನಾತ್ವ ಅನ್ನುವಂಥದ್ದು ಇಲ್ವೇ ಇಲ್ಲ ಅಂತ ಹೇಳುತ್ತೆ. ಇದು ಬಹಳ ಮುಖ್ಯವಾದ ವಾಕ್ಯ. ಯಾಕಂದ್ರೆ ಎಲ್ಲೋ ಒಂದ್ ಕಡೆಗೆ ಎಲ್ಲವೂ ಒಂದೇ ತತ್ವ ಅಂತ ಹೇಳುವಾಗ ಅದು ವಿಧಿಮುಖವಾಗಿ ಬೋಧಿಸಿದ್ದಾಯ್ತು. ನಿಷೇಧಮುಖವಾಗಿಯೂ ಬೋಧಿಸಿರುವ ವಾಕ್ಯಗಳು ನಮ್ಮ ಮುಖ್ಯ. ಯಾಕಂದ್ರೆ ವಿಧಿಮುಖವಾಗಿ ಅಷ್ಟೇ ಬೋಧಿಸಿದ್ರೆ ಅದಕ್ಕೆ ಅರ್ಥ ಬೇರೆ ಮಾಡ್ಬಿಡ್ಬೋದು. ಜೀವವು ಬ್ರಹ್ಮವೇ ಅಂತ ಹೇಳಿದ ತಕ್ಷಣ ಜೀವದಲ್ಲಿರುವಂತಹ ಚೈತನ್ಯಾಂಶ, ಬ್ರಹ್ಮದಲ್ಲಿರುವ ಚೈತನ್ಯಾಂಶ ಎರಡೂ ಒಂದೇ ಅಂತ ಹೇಳಿರೋದ್ರಿಂದ ಒಂದೇ ಟೈಪ್ ಅಂತ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಬೋದು. ಜೀವದಲ್ಲಿರುವಂತಹ ಚೇತನ ಈಶ್ವರನಲ್ಲಿ ಚೇತನದ ಅಂಶವನ್ನು ಇಟ್ಟುಕೊಂಡು ಚಿದಂಶವನ್ನ ಮನಸ್ಸಲ್ಲಿಟ್ಟುಕೊಂಡು ಅವೆರಡು ಒಂದೇ ಅಂತ ಹೇಳಿದ್ದಾರಪ್ಪ. ನಮ್ಮನೆ ಬಾವಿ ನೀರು ಒಂದೇ, ನಿಮ್ಮನೆ ಕೊಡದಲ್ಲಿರೋ ನೀರು ಒಂದೇ. ಅಂದ್ರೆ ನೀರಿನ ದೃಷ್ಟಿಯಲ್ಲಿ ಬೇರೆ ಬೇರೆ, ಆದ್ರೆ ಬಾವಿ ಬೇರೆ, ಕೊಡ ಬೇರೆ. ಒಳಗಡೆ ಇರೋ ನೀರು ಅನ್ನುವಂಥದ್ದು ಒಂದೇ ಟೈಪ್ ನೀರು ಎಂಬ ಅರ್ಥದಲ್ಲಿ ಹೇಳಿದೆ ಅಂತನೂ ಅರ್ಥ ಮಾಡ್ಕೊಳ್ಬಹುದು.
ಅರ್ಥ ಮಾಡ್ಕೊಳ್ಳಿಕ್ಕೆ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣದಲ್ಲಿ ಸೌಲಭ್ಯ ತುಂಬಾ ಇದೆ. ಆದ್ರಿಂದ ಅದನ್ನ ಭೇದ ದೃಷ್ಟಿಯಿಂದಲೂ ವ್ಯವಸ್ಥೆ ಮಾಡಬಹುದು, ಸ್ವಲ್ಪ ಭೇದ ಸ್ವಲ್ಪ ಅಭೇದ ದೃಷ್ಟಿಯಿಂದಲೂ ವ್ಯವಸ್ಥೆ ಮಾಡಬಹುದು. ಅವರವ್ರ ಬುದ್ಧಿವಂತಿಕೆ ಮೇಲೆ ಹೋಗ್ತಾರೆ. ಅದಕ್ಕೆ ಎಲ್ಲವೂ ಒಂದೇ ವಸ್ತು ಎಂಬುದಾಗಿ ಹೇಳುವುದರೊಟ್ಟಿಗೆ ಶ್ರುತಿ ಇನ್ನೊಂದನ್ನು ಸ್ಪಷ್ಟವಾಗಿ ಹೇಳುತ್ತೆ, ಇಲ್ಲಿ ಬೇರೆ ಬೇರೆನೋ ಇಲ್ಲ. ಇದು ಅದ್ವೈತ ದರ್ಶನಕ್ಕೆ ಬಹಳ ಮುಖ್ಯವಾದಂತಹ ವಾಕ್ಯ. ಇಲ್ಲಿ ಸ್ವಲ್ಪವೂ ಬೇರೆ ಬೇರೆ ಅನ್ನುವಂಥದ್ದಿಲ್ಲ. ಜೀವವಾಗ್ಲಿ, ಜಗತ್ತಾಗ್ಲಿ, ಅಥವಾ ದೇವತೆಗಳಾಗ್ಲಿ, ಈಶ್ವರವಾಗ್ಲಿ, ಇವೆಲ್ಲವೂ ಬಗೆ ಬಗೆಯಾಗಿ ತೋರ್ತಾ ಇದೆ. ತೋರುವಿಕೆ ವಿಷಯದಲ್ಲಿ ನಮಗೆ ಏನು ಅಭ್ಯಂತರ ಇಲ್ಲ. ಆದರೆ ಸ್ವರೂಪ ದೃಷ್ಟಿಯನ್ನಿಟ್ಟುಕೊಂಡು ನೋಡಿದಾಗ ಅದು ಒಂದೇ ವಸ್ತುವಿನ ವಿಸ್ತಾರ ಎಂಬುದಾಗಿ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಪಂಡಿತರಾದವರು ಶುನಿ, ಶ್ವಪಾಕ, ಗೋವು, ಆನೆ, ಹೀಗೆ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ದೃಷ್ಟಾಂತ ಕೊಟ್ಟು ಎಲ್ಲವೂ ಸಮದರ್ಶಿನಃ ಅಂತ, ಎಲ್ಲವುಗಳಲ್ಲಿ ಸಮವನ್ನ ನೋಡ್ತಾರೆ. ಸಮ ಅಂದ್ರೇನು? ಬ್ರಹ್ಮದೃಷ್ಟಿ ಇರ್ತದೆ. ವಾಸುದೇವ ಸರ್ವಮಿತಿ ಸಮಹಾತ್ಮ. ಇದೆಲ್ಲವೂ ವಾಸುದೇವನೇ ಎಂದು ತಿಳಿದುಕೊಂಡುವವನು ಮಹಾತ್ಮ. ಆದ್ರಿಂದ ಆ ಮಹಾತ್ಮನಿಗೆ ಬೇರೆ ಬೇರೆ ಕಾಣಿಸಲ್ವಾ? ಎಲ್ಲವೂ ಸೂರ್ಯ ಕಾಣಿಸ್ತಾನೆ, ಚಂದ್ರ ಕಾಣಿಸ್ತಾನೆ, ಗಾಳಿ ಕಾಣಿಸ್ತಾನೆ, ವ್ಯವಹಾರ ಮಾಡ್ತಾನೆ. ಆದ್ರಿಂದ ವ್ಯಾವಹಾರಿಕವಾಗಿ ಬಗೆ ಬಗೆಯಾಗಿ ತೋರುತ್ತಿದ್ದರೂ ಕೂಡ ಪಾರಮಾರ್ಥಿಕವಾಗಿ ಇರುವಂಥದ್ದು ಒಂದೇ. ಇದು ಅದ್ವೈತದ ದೃಷ್ಟಿ. ಅದ್ವೈತ ಎಲ್ಲವನ್ನೂ ಒಂದು ತಕ್ಕಡಿಗೆ ಹಾಕ್ಬಿಡ್ತು ಅಂತ ಹೇಳ್ಬಾರ್ದು. ವ್ಯಾವಹಾರಿಕ ದೃಷ್ಟಿಯಿಂದ ಬೇರೆಯನ್ನ ಒಪ್ಪಿಕೊಂಡರು ಪಾರಮಾರ್ಥಿಕವಾಗಿ ಅಭೇದವನ್ನ ಹೇಳುತ್ತೆ. ಇದಕ್ಕೆ ದೃಷ್ಟಾಂತ ಯಾವುದು? ಮಡಿಕೆಗಳು, ಹಂಡೆಗಳು, ಪಾತ್ರೆಗಳು, ಮಣ್ಣಿನಿಂದ ಮಾಡಿರುವಂಥದ್ದು ಬಗೆ ಬಗೆಯಾಗಿದ್ದರೂ ಕೂಡ ಯಾರಿಗೆ ಮಣ್ಣಿನ ದೃಷ್ಟಿ ಬಂದಿದೆಯೋ ಅವನು ಅದರಲ್ಲಿ ಮಣ್ಣು ಒಂದನ್ನೇ ಕಾಣುತ್ತಾನೆ. ಆದ್ರೆ ವ್ಯವಹಾರಕ್ಕೆ ಬೇರೆ ಬೇರೆ ಬಳಸ್ತಾನೆ. ಮಣ್ಣಿನ ಸೌಟಲ್ಲಿಯೇ ಸಾಂಬಾರ್ ಹಾಕೊಳ್ತಾನೆ, ಮಣ್ಣಿನ ಪಾತ್ರೆಯಲ್ಲಿಯೇ ಅವನು ನೀರನ್ನು ತಗೊಂಡ್ ಬರ್ತಾನೆ, ಮಣ್ಣಿನ ದೊಡ್ಡದಾದಂತಹ ಚರಿಗೆಯಲ್ಲಿಯೇ ಅಡಿಗೆ ಮಾಡ್ತಾನೆ. ಅಂದ್ರೆ ವ್ಯವಹಾರ ದೃಷ್ಟಿಯಿಂದ, ನಾಮ ದೃಷ್ಟಿಯಿಂದ ಬೇರೆ ಬೇರೆ ಇದ್ರೂ ಕೂಡ, ನಾಮ ರೂಪ ವ್ಯವಹಾರಾದಿಗಳಲ್ಲಿ ಬೇರೆ ಬೇರೆ ಇದ್ರೂ ಕೂಡ ಇರುವುದು ಒಂದೇ ಮಣ್ಣು ಎನ್ನುವಂಥದ್ದು ಹೇಗೆ ದೃಷ್ಟಿಯೋ ಹಾಗೆ ಜ್ಞಾನಿಯ ದೃಷ್ಟಿ. ಅದಕ್ಕೆ ಇನ್ನೊಂದು ಭಾಷ್ಯದ ದೃಷ್ಟಾಂತ ಕೊಡೋದಾದ್ರೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎನ್ನುವಂಥದ್ದು ಅಜ್ಞಾನ ಕಾಲದಲ್ಲಿ ಸತ್ಯವಾಗಿತ್ತು. ಸೂರ್ಯ ಉದಯ ಆಗ್ತಾನೆ, ಸೂರ್ಯ ಅಸ್ತ ಆಗ್ತಾನೆ ಅನ್ನೋದು ತಿಳುವಳಿಕೆ ಇಲ್ಲದ ಸಮಯದಲ್ಲಿ ಸತ್ಯವಾಗಿತ್ತು. ಯಾವಾಗ ಸೂರ್ಯನು ಸ್ಥಿರವಾಗಿದ್ದುಕೊಂಡು ಭೂಮಿ ಅವನ ಸುತ್ತಲೂ ತಿರುಗ್ತಾ ಇದೆ ಎನ್ನುವ ಜ್ಞಾನ ಬಂತೋ, ಆಮೇಲೂ ಆ ಜ್ಞಾನಿಯಾದವನು ವ್ಯವಹಾರ ಮಾಡ್ತಾನೆ. ಅಯ್ಯೋ, ಸೂರ್ಯೋದಯ ಆಗ್ತಾ ಇದೆ ನೋಡಿ, ಈಗ ಸೂರ್ಯಾಸ್ತಕ್ಕೆ ಬಂತು, ಸಂಧ್ಯಾ ಮಾಡಿ. ವ್ಯವಹಾರ ಸಂದರ್ಭದಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಶಬ್ದ ಬಳಕೆ ಮಾಡಿದರೂ ಕೂಡ ಅವನ ಬುದ್ಧಿಯಲ್ಲಿ ಏನಿರ್ತದೆ? ಸೂರ್ಯ ಉದಯವಾಗುವುದಿಲ್ಲ, ಅಸ್ತವಾಗುವುದು. ಇದು ಕೇವಲ ವ್ಯವಹಾರಕ್ಕಾಗಿ ಇಟ್ಟುಕೊಂಡಂತಹ ಪದ ಬಳಕೆ. ಹೀಗೆ ಜ್ಞಾನಿಗೆ ಇದೆಲ್ಲವೂ ಒಂದೇ ಏಕರಸವಾದಂತಹ ಪರಬ್ರಹ್ಮ ವಸ್ತು. ನಾನು ನೀನವನತಾನೆನುತ ಗುರುತಿಸಿಕೊಳ್ಳುವ ಭಾನಶಕ್ತಿ ಸಮಾನ. ಭಾನಶಕ್ತಿ ಅಂದ್ರೆ ಅರಿವು ಒಂದೇ ಒಂದು ಇದ್ದುಕೊಂಡು ಜೀವ ಜಗತ್ತು ಈಶ್ವರವಾಗಿ ತೋರ್ತಾ ಇದೆ. ಆ ಅರಿವೇ ನಾನಿದ್ದೇನೆ, ಅದರಿಂದ ನಾನೇ ಬಗೆ ಬಗೆಯಾಗಿ ತೋರ್ತಾ ಇದ್ದೇನೆ ಎನ್ನುವುದು ಗೊತ್ತಿರ್ತದೆ ಒಳಗಡೆ. ಆದರೆ ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ. ರಂಗಸ್ಥಳದಲ್ಲಿ ಒಬ್ಬನು ನಾಟಕವನ್ನು ಮಾಡುವಾಗ ಹೇಗೆ ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸ್ತಾನೋ, ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಾ ಇರುವಾಗಲೂ ತಾನು ಒಳಗಡೆ ಇರುವವನು ಬೇರೆ ಎಂಬುದಾಗಿ ತಿಳಿದಿರ್ತಾನೋ, ಹಾಗೆ ಒಬ್ಬ ಜ್ಞಾನಿಗೆ ಪ್ರಪಂಚದ ನಾಟಕವನ್ನು ಮಾಡುವಾಗ ಇದೆಲ್ಲವೂ ಪರಬ್ರಹ್ಮ ವಸ್ತುವೇ ಎಂಬ ತಿಳುವಳಿಕೆ ಇರ್ತದೆ. ಅದರಲ್ಲಿ ಯಾವ ಲೋಪವೂ ಇಲ್ಲ. ಅದ್ರ ವ್ಯವಹಾರವನ್ನು ಹಾಗೆ ಅಚ್ಚುಕಟ್ಟಾಗಿ ಮಾಡ್ತಾನೆ. ಅದರಿಂದ ದೊಡ್ಡ ಲಾಭ ಏನಂದ್ರೆ, ಪ್ರಪಂಚವನ್ನು ಮಾಡ್ತಾ ಇರುವಾಗ್ಲೂ ಅದರಿಂದ ಮುಕ್ತನಾಗಿರ್ತಾನೆ. ಅಜ್ಞಾನಿಗೆ ಹಾಗಲ್ಲ. ಜಗತ್ತು ಬೇರೆ, ಜೀವ ಬೇರೆ, ಜಗತ್ತು ಜೀವನ ಕಾಪಾಡುವ ಈಶ್ವರ ಬೇರೆ. ಈಶ್ವರನ್ನು ಒಪ್ಪಿಕೊಂಡವನಿಗೆ, ಶ್ರುತಿವಾಕ್ಯದಲ್ಲಿ ಶ್ರದ್ಧೆ ಇರುವವನಿಗೆ ಈಶ್ವರ ಅನ್ನುವಂಥವನು ಇದ್ದಾನೆ.
ಯಾವನ ನಾಸ್ತಿಕ ಭಾವವನ್ನು ಹೊಂದಿದ್ದಾನೆ ಜೀವ ಜಗತ್ತು, ಜಗತ್ನಲ್ಲಿ ಬಗೆ ಬಗೆಯಾದ ವಿಧ. ಈ ರೀತಿಯಾಗಿ ನಾನಾತ್ವ ದರ್ಶನ ಉಂಟಾಗುತ್ತೇನೆ, ಏಕತ್ವ ದರ್ಶನ ಆಗಲ್ಲ. ಅಂಥವನ ಗತಿ ಏನು? ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಇಹ ನಾನೇವ ಪಶ್ಯತಿ. ಮೃತ್ಯುವಿನಿಂದ ಮೃತ್ಯುವಿನೆಡೆಗೆ ತನ್ನ ಯಾತ್ರೆಯನ್ನ ಸಾಗಿಸ್ತಾನೆ. ದಿನವೂ ಮೃತ್ಯುವೇ ಅವನ ಪಾಲ, ದಿನವೂ ಹೋರಾಟವೇ, ದಿನವೂ ವ್ಯಥೆಯೇ, ದಿನವೂ ದುಃಖವೇ, ಭಯ. ಹೀಗೆಂಬುದಾಗಿ ಶ್ರುತಿ ಅದ್ವೈತ ದರ್ಶನವನ್ನ ಇಲ್ಲಿ ಸ್ಪಷ್ಟವಾಗಿ ಎತ್ತಿ ಹಿಡಿತಾ ಇದೆ. ಇದನ್ನೇ ಬೇರೆ ಬೇರೆ ಶ್ರುತಿಗಳಲ್ಲಿಯೂ ನಾವು ಕಾಣ್ತೇವೆ. ನಾನಾತ್ವ ನಿಷೇಧ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಪ್ರಪಂಚೋಪಶಮಂ ಶಾಂತಂ ಆದ ಶಬ್ದಗಳಲ್ಲಿ ಜಗತ್ತು ಇಲ್ಲ, ಜಗತ್ತು ತೋರಿಕೆ, ಇರುವಂಥದ್ದು ಬ್ರಹ್ಮ ಮಾತ್ರ ಜಗತ್ ರೂಪದಿಂದ ಎಂಬುದು ಶ್ರುತಿಯ ಅಭಿಮತ ಎನ್ನುವುದು ನಮ್ಗೆ ಗೊತ್ತಾಗುತ್ತೆ. ಹಾಗೆ ಅದ್ವೈತವನ್ನ ಪ್ರತಿಪಾದನೆ ಮಾಡುವಂತಹ ಮಂತ್ರಗಳು. ಪುನಃ ಮುಂದಿನ ಮಂತ್ರಗಳಲ್ಲಿ ಜೀವಬ್ರಹ್ಮ ಐಕ್ಯತ್ವವೇ ಬೇರೆ ಒಂದು ದೃಷ್ಟಾಂತದ ಮೂಲಕವಾಗಿ ನಮಗೆ ಶ್ರುತಿ ತಿಳಿಸ್ಕೊಡತ್ತೆ. ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಬಹುಶಃ ಮುಂದಿನ ತರಗತಿಯ ಶನಿವಾರದ ತರಗತಿ ಅನ್ನುವಂಥದ್ದು ಇರ್ಲಿಕ್ಕಿಲ್ಲ. ಇದ್ರೆ ನಾನು ಪುನಃ ಗ್ರೂಪ್ ಅಲ್ಲಿ ಅದನ್ನು ಶೇರ್ ಮಾಡ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.